ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನ ಮುಗಿದ ನಂತರದ ಬೆಳವಣಿಗೆಯ ಮುಂದುವರಿದ ಸುದ್ದಿ. ಮುಸ್ಲಿಂ ಆಕ್ರೋಶ. ಇಡೀ ವಿಷಯ ನಿಮಗೆ ಗೊತ್ತಿದೆ. ದಾವಣಗೆರೆ ದಕ್ಷಿಣದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಮುಸಲ್ಮಾನರಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಮರಣದಿಂದ ಖಾಲಿಯಾಗಿರುವ ಆ ಜಾಗಕ್ಕೆ ಕಾಂಗ್ರೆಸ್ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಕೂಗೆದ್ದಿತ್ತು. ಅಂತಿಮವಾಗಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಸಿಕ್ಕಿತು. ಆ ಚುನಾವಣೆಯಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಸಮರ್ಥ ಶಾಮನೂರನ್ನು ಸೋಲಿಸುವುದಕ್ಕೆ ಯತ್ನಿಸಿದರು ಅನ್ನುವ ಕಾರಣಕ್ಕೆ ಶುರುವಾಗಿರುವಂತಹ ಕಂಪನ ಇದು. ಅದಾದ ನಂತರ ಇಬ್ಬರು ಮುಸ್ಲಿಂ ನಾಯಕರುಗಳ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳಿತು. ಅದಕ್ಕೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮುಸ್ಲಿಂ ಧರ್ಮಗುರುಗಳು, ಮುಸ್ಲಿಂ ಧಾರ್ಮಿಕ ಮುಖಂಡರುಗಳ ಆಕ್ರೋಶ. ಇವತ್ತು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ಮಾಡಿದ್ರು. ಹೈಕಮಾಂಡ್ ವಿರುದ್ಧ ಅಸಮಾಧಾನ. ಕಾಂಗ್ರೆಸ್ಸಿಗೆ ಮುಸ್ಲಿಮರ ಅವಶ್ಯಕತೆ ಇದೆ, ಮುಸ್ಲಿಮರಿಗೆ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ ಅಂದ್ರು. ಕಾಂಗ್ರೆಸ್ ನಾಯಕರ ಅಧಿಕಾರ ಅನುಭವಿಸ್ತಾ ಇರೋದಕ್ಕೆ ಮುಸಲ್ಮಾನರೇ ಕಾರಣ ಅಂದ್ರು. ಹಜರತ್ ಮೌಲಾನಾ ಸಲಾವುದ್ದೀನ್ ಅಬ್ದುಲ್ ರಜಾಕ್ ಸೇರಿದಂತೆ ಅನೇಕರ ಮಾತಾಡಿದ್ರು. ಶೇಕಡ 11ರಷ್ಟಿರುವ ಲಿಂಗಾಯತರಿಗೆ ಕಾಂಗ್ರೆಸ್ 11 ಸಚಿವ ಸ್ಥಾನ ಕೊಟ್ಟಿದೆ. 2028ರಲ್ಲಿ ಕಾಂಗ್ರೆಸ್ಸಿಗೆ ಉತ್ತರ ಕೊಡ್ತೀವಿ ಅಂತ ಮುಫ್ತಿ ಸೈಯದ್ ಹೇಳಿದ್ರು. कांग्रेस को मुसलमानों की जरूरत है, मुसलमानों को कांग्रेस की जरूरत नहीं। मुसलमानों के साथ जो नाइंसाफी हमारी रियासती हुकूमत की तरफ से हो रही है, उस आजादी के अंदर सबसे बड़ा रोल, सबसे बड़ा हिस्सा मुसलमानों का, और उनमें भी उलमाए देवबंद का ही है। आपको मालूम होना चाहिए, एक वक्त था इस मुल्क के अंदर मुस्लिम लीग का भी वजूद हुआ था। जब तक हमारे बड़ों का हुक्म है, हम आपके साथ खड़े हैं। आप लोगों ने जनाब नसीर अहमद साहब के साथ, जनाब अब्दुल जब्बार साहब के साथ जो काम किया, वो सरासर दोगलापन है, नाइंसाफी है। आप क्या समझते हैं कि इन दोनों को आपने हटा दिया, कांग्रेस पार्टी अच्छी रहेगी? ಮೊನ್ನೆ ಇತ್ತೀಚೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಯಾಸ್ಟ್ ಸರ್ವೆಯನ್ನ ಮಾಡಿದ್ರು, ಜಾತಿ ಜನಗಣತಿ. ಅದರಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿರೋದು ಈ ರಾಜ್ಯದಲ್ಲಿ ಮುಸಲ್ಮಾನರು ಅಂತ ಹೇಳ್ಬಿಟ್ಟು ಬಂತು. ಕಾಂಗ್ರೆಸ್ ಇವತ್ತು ಸಂಪೂರ್ಣ ಬಹುಮತದಿಂದ ಸರ್ಕಾರ ರಚಿಸಿದೆ ಅಂತ ಹೇಳಿದ್ರೆ ಒಂದು ಕ್ರೆಡಿಟ್ ಕೊಡಬೇಕು ಅಂದ್ರೆ ಅದು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಕೊಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಜಾತಿ ಜನಗಣತಿ ಆದ್ಮೇಲೆ ನಮಗೆ ಅರ್ಥ ಆಯ್ತು ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ನಂಬರ್ 1 ಸಮುದಾಯ. ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರ ಜೊತೆ ಎಲ್ಲಿ ನಡೆದಿದೆ? ಈ ಎರಡು ನಾಯಕರನ್ನ ಹಿಂಪಡಿಬೇಕು, ಅವ್ರ ಮೇಲೆ ಆದೇಶ ಆಗಿರೋದನ್ನ. ಮುಂದೆ ಯಾವುದಾದ್ರೂ ಒಂದು ನಾಯಕನ ಮೇಲೆ ಏನಾದ್ರೂ ಆಕ್ಷನ್ ಆದ್ರೆ ನಾವು ರೋಡ್ಗಿಳಿತೀವಿ, ಪ್ರತಿಭಟನೆ ಮಾಡ್ತೀವಿ. एमएलसी जनाब अब्दुल जब्बार साहब को और नसीर साहब जिस ओहदे पर फाइज थे, बेलौस खिदमत करने वाला ये लीडर है, और हर एक के साथ इनका अच्छा सुलूक है, हर एक तबके को ये लेकर चलते हैं। कांग्रेस पार्टी से मुतालबा भी करते हैं, उनको मुतनब्बे भी करते हैं। अपने इस फैसले को बहुत जल्द बदलने की कोशिश करो, अपनी इस रविश से बाज आओ, मुस्लिम कम्युनिटी के साथ नाइंसाफी का मामला ना करो, वरना 2 साल बहुत दूर नहीं है। हो सकता है कि हम मजबूर होकर कोई दूसरा फैसला करने पर यह कम्युनिटी मजबूर हो जाए। ಧಾರ್ಮಿಕ ಮುಖಂಡರುಗಳ ಪತ್ರಿಕಾಗೋಷ್ಠಿ ಪ್ರೆಸ್ ಕ್ಲಬ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ.
ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ದಿನದಿಂದ ದಿನ ಗಂಭೀರ ಆಗ್ತಾ ಹೋಗ್ತಾ ಇದೆ ಈ ಸಮಸ್ಯೆ. ಹೂ ಬ್ಲಿಂಕ್ಸ್ ಫಸ್ಟ್ ಅನ್ನೋ ಸ್ಥಿತಿಗೆ ಬಂದು ನಿಂತಿದೆಯಾ? ಮೊದಲು ಕಾಂಗ್ರೆಸ್ ಮಣಿಯತ್ತ ಅಥವಾ ಮುಸ್ಲಿಂ ನಾಯಕರುಗಳ ಮಣಿತಾರ ನೋಡಿಬಿಡೋಣ ಅನ್ನೋ ಲೆವೆಲ್ಗೆ? ಅದೇ ಇದನ್ನು ಎರಡು ರೀತಿಯಲ್ಲಿ ನೋಡಬೇಕು. ಮೊದಲನೇದು, ನೀವು ಸ್ವಲ್ಪ ಪಾರ್ಟಿಯನ್ನು ಪಕ್ಕಕ್ಕಿಟ್ಟರೆ, ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಮುಖ್ಯಮಂತ್ರಿಗೆ ಏನಾದರೂ ತೊಂದರೆ ಆದಾಗ ಲಿಂಗಾಯತ ಸ್ವಾಮೀಜಿಗಳು ಹೊರಗಡೆ ಬರುವಂತೆ, ಹೌದು, ಒಕ್ಕಲಿಗ ನಾಯಕನಿಗೆ ತೊಂದರೆ ಆದಾಗ, ಕುರುಬ ನಾಯಕನಿಗೆ ತೊಂದರೆ ಆದಾಗ ಆಯಾಯ ಸಮಾಜದ ಸ್ವಾಮಿಗಳು ಹೊರಗಡೆ ಬಂದು ಪಾರ್ಟಿಯ ಆಂತರಿಕ ವಿಷಯಗಳಲ್ಲಿ ಮೂಗು ತುರಿಸುವ ರೀತಿಯಲ್ಲೇ ಈಗ ಮುಸ್ಲಿಂ ಧರ್ಮಗುರುಗಳು, ಮುಸ್ಲಿಂ ಉಲೇಮಾ ಬಂದು ಒಂದು ಪಕ್ಷದ ಆಂತರಿಕ ವಿಷಯದಲ್ಲಿ ಮೂಗು ತೋರಿಸ್ತಾ ಇದೆ ಅಂತ ನನಗನ್ಸುತ್ತೆ. ಎಸ್, ನೀವು ಒಂದು ಪಾರ್ಟಿಯ ಆಂತರಿಕ ವಿಷಯದಲ್ಲಿ ಧಾರ್ಮಿಕ ನಾಯಕರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಲೋಕಸ್ಟ್ಯಾಂಡ ಇರುತ್ತೆ? ಏನಿರಲ್ಲ, ಅವ್ರಿಗೇನು ಲೋಕಸ್ಟ್ಯಾಂಡ ಇರಲ್ಲ. ಆದರೆ ಈ ರೀತಿ ಹೊರಗಡೆ ಬಂದು ಪತ್ರಿಕಾಗೋಷ್ಠಿ ಮಾಡಿ ಅಥವಾ ಕೆಲವರು ಅವರಿಂದ ಮಾಡಿಸಿ ಪಾರ್ಟಿ ಒಳಗಡೆ ಒಂದು ರೀತಿಯ ಸಂಚಲನ, ತಲ್ಲಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಇದು ನಡೆಯುತ್ತೆ, ಸಾರ್ವಜನಿಕ ಜೀವನದಲ್ಲಿ ಇದು ನಡಿಬಾರ್ದು. ಅನೇಕ ಬಾರಿ ಧರ್ಮ ಮತ್ತು ರಾಜಕಾರಣದ ಬಗ್ಗೆ ನಾನಾ ರೀತಿಯ ವ್ಯಾಖ್ಯಾನಗಳು, ಧರ್ಮ ಇಸ್ ರಿಲಿಜನ್ ಇನ್ ದ ಸೆನ್ಸ್ ಹೇಳ್ತಾ ಇದ್ದೀವಿ, ಹೌದು ಹೌದು, ನಾನಾ ರೀತಿಯ ವ್ಯಾಖ್ಯಾನಗಳನ್ನು ನಾವು ಕೇಳಿದ್ದೀವಿ. ಆದರೆ ರಾಜಕಾರಣ ಸ್ವಲ್ಪ ಬಿಸಿ ಏರಿದಂತೆ ಅಲ್ಲಿ ಧಾರ್ಮಿಕ ನಾಯಕರು ಬರೋದು ಯಾಕೆ ಅಂತಕ್ಕಂಥದ್ದು ಇದು ಒಳ್ಳೆಯ ಸಂಪ್ರದಾಯ ಅಂತರೂ ಅಲ್ಲ. ಆಗ ನೀವು ಆಂತರಿಕ ಪಕ್ಷದ ಯಾವುದೋ ಬೆಳವಣಿಗೆಗಳನ್ನು ನೀವ್ಯಾಕೆಲ್ಲ ಹೋಗಿ ಮಧ್ಯಪ್ರವೇಶಿಸ್ತೀರಿ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಇದು ಒಂದು ಭಾಗ ಕಾಂಗ್ರೆಸ್ಸನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ನೋಡಬೇಕಾಗಿರ್ತಕ್ಕಂಥ ರೀತಿ. ಎರಡನೇದು ನನಗನ್ಸುತ್ತೆ ಅಜಿತ್, ದಿಸ್ ಇಸ್ ಅ ಸೆಲ್ಫ್ ಇನ್ಫ್ಲೆಕ್ಟೆಡ್ ವೂಂಡ್ ಆಫ್ ಕಾಂಗ್ರೆಸ್. ಕಾಂಗ್ರೆಸ್ಸಿಗೆ ಗೊತ್ತಿತ್ತು ನಾಯಕತ್ವ ಬದಲಾವಣೆಯ ಚರ್ಚೆಯ ಮಧ್ಯೆ ಒಂದು ತಪ್ಪು ಟಿಕೆಟ್ ಹಂಚಿಕೆ ಸಮಸ್ಯೆಯನ್ನು ಎಲ್ಲಿಂದೋ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅಂತಕ್ಕಂಥದ್ದು. ಆದರೂ ಕೂಡ ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಹ್ಯಾಸ್ ಟು ಬ್ಲೇಮ್. ಯಾಕಂದರೆ ಕರ್ನಾಟಕದ ನಾಯಕರು ಎವ್ರಿ ಒನ್ ಈಸ್ ಎ ಪಾರ್ಟಿ ಹಿಯರ್. ಸಿದ್ದರಾಮಯ್ಯನವರಿರಲಿ, ಡಿ ಕೆ ಇರಲಿ, ಮಲ್ಲಿಕಾರ್ಜುನ್ ಖರ್ಗೆ ಇರಲಿ, ಪ್ರಿಯಾಂಕ್ ಖರ್ಗೆ ಇರಲಿ, ಜಿ ಪರಮೇಶ್ವರ್ ಇರಲಿ, ರಾಜಣ್ಣ ಇರಲಿ, ಜಾರಕಿಹೊಳಿ ಇರಲಿ, ಜಮೀರ್ ಇರಲಿ, ಸಲೀಂ, ಎಲ್ಲರೂ ಪಾರ್ಟಿಗಳೇ. ಹೌದು. ಅಂದರೆ ನಿಷ್ಪಕ್ಷಪಾತವಾಗಿ ಟಿಕೆಟ್ ಹಂಚಿಕೆ ದೃಷ್ಟಿಕೋನದಿಂದ ಇದನ್ನು ನೋಡ್ತಿದ್ರು ಅಥವಾ ನೋಡ್ತಿದ್ದಾರೆ ಅಂತ ಅನಿಸೋದೇ ಇಲ್ಲ. ಯಾಕಂದರೆ ಇಡೀ ಕರ್ನಾಟಕದ ಕಾಂಗ್ರೆಸ್ ಏನಿದೆ ಅದು 2-3 ಬಣಗಳಲ್ಲಿ ಇಬ್ಬಾಗವಾಗಿ ಹೋಗಿದೆ. ಹಾಗಿರುವಾಗ ಈ ಜಗಳವನ್ನು ಬಗೆಹರಿಸಿ ಇದು ದೊಡ್ಡ ಗಾಯ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕಾಂಗ್ರೆಸ್ ಹೈಕಮಾಂಡ್ದಿತ್ತು. ಹೌದು. ಬಟ್ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನೀವು ಟಿಕೆಟ್ ಹಂಚಿಕೆ ಮಾಡುವಾಗಲೇ ಇದು ನಾಳೆ ಇದು ಫ್ಲೇರಪ್ ಆಗತ್ತೆ ಅಂತಕ್ಕಂಥದ್ದು ಗೊತ್ತಿರಲಿಲ್ವಾ? ಯಾವಾಗ ನಜೀರ್ ಮತ್ತು ಜಮೀರ್ ಅಹ್ಮದ್ ಖಾನ್ ನಾವು ಪೈಲ್ವಾನನ್ನು ವಾಪಸ್ ತೆಗೆದಲ್ಲ ಅಂತಕ್ಕಂಥದ್ದು ಸ್ಪಷ್ಟಪಡಿಸಿದಾಗ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾಗಬೇಕಿತ್ತು ಏನು ನಡೀಲಿಕ್ಕೆ. ಗೊತ್ತಾಗಿದ್ರೆ ಏನು ಮಾಡುವ ಸ್ಥಿತಿಯಲ್ಲಿದ್ದರು ಅಜಿತ್? ಆಯ್ತು ಬಿಡಿ, ಇದು ಬಂಡಾಯ ಅಭ್ಯರ್ಥಿ ಸ್ಪರ್ಧಿಸಿದ ನಂತರದ ಮಾತಾಡ್ತಾ ಇದ್ದೀವಿ. ಸ್ಪರ್ಧಿಸೋದಕ್ಕಿಂತ ಮೊದಲೇ ಸಮರ್ಥ್ಗೆ ಟಿಕೆಟ್ ಕೊಟ್ಟರೆ ಸಮರ್ಥ್ ಸೋಲುವ ಸಾಧ್ಯತೆ ಇದೆ ಗೊತ್ತಿತ್ತು. ಯಾಕಂದರೆ ಅಸಮಾಧಾನ ಆಗುತ್ತೆ ಮುಸ್ಲಿಮರಿಗೆ ಅಂತ. ಹಾಗಂತ ಮುಸ್ಲಿಂ ಮುಖಂಡರಿಗೆ ಯಾರಿಗಾರು ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಸೋಲುವುದು ಖಚಿತ ಆಗ್ತಿತ್ತು. ಮಲ್ಲಿಕಾರ್ಜುನ್ ಉಲ್ಟಾ ಹೊಡಿತಿದ್ರು. ಅಜಿತ್, ಫಾರ್ ಟೈಮ್ ಬೀಯಿಂಗ್ 2028ಕ್ಕೆ ನಾವು ಮುಸ್ಲಿಮರಿಗೆ ಕೊಡ್ತೀವಿ. 2028ರ ಚುನಾವಣೆಯ ದೃಷ್ಟಿಯಿಂದ ನಾವು ಬಹಳ ಮುಖ್ಯವೇ ಹೊರತು 26ರ ಬೈ ಇಲೆಕ್ಷನ್ ಇಸ್ 2 ವರ್ಷದ ಅವಧಿ ಅದಕ್ಕಷ್ಟೇ. ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ಮುಸ್ಲಿಂ ನಾಯಕರನ್ನು ಟಿಕೆಟ್ ಘೋಷಣೆ ಮಾಡುವ ಮುಂಚೆ ಆನ್ ಬೋರ್ಡ್ ತೆಗೆದುಕೊಂಡು ಬಂದು ಮಲ್ಲಿಕಾರ್ಜುನ್ಗೂ ಜಮೀರ್ ಅಹ್ಮದ್ ಖಾನ್ರಿಗೂ ಉಳಿದ ನಾಯಕರಿಗೂ ಜಮೀರ್ ಅಹ್ಮದ್ ಖಾನ್ರಿಗೂ ಒಂದು ಚರ್ಚೆಯನ್ನು, ಒಂದು ಮಾತುಕತೆಯನ್ನು, ಒಂದು ಓಪನ್ ಫೋರಮನ್ನು ನಡೆಸಿ ಅವರನ್ನು ಕೇರಳಕ್ಕೆ ಹೋಗದಂತೆ ತಡೆದು, ಕೆ ಸಿ ವೇಣುಗೋಪಾಲ್ ಇರಲಿ, ಅದ ನಂತರ ಏನು ಮಾಡಿದ್ರಲ್ವ, ರಾಹುಲ್ ಗಾಂಧಿ ವೇಣುಗೋಪಾಲ್ಗೆ ಫೋನ್ ಮಾಡಿ ಜಮೀರ್ ಅಹ್ಮದ್ ಖಾನ್ರನ್ನ ಕಳಿಸುವ ಪರಿಸ್ಥಿತಿ ಬಂತಲ್ಲ, ಅದನ್ನು ಮೊದಲೇ ಮಾಡಿದರೆ ಈ ಮಟ್ಟದ, ಅಂದರೆ ಸಿದ್ದರಾಮಯ್ಯನವರಿಗೆ ಅದರದೊಂದು ಜವಾಬ್ದಾರಿಯನ್ನು ಕೊಟ್ಟು ನೀವೇ ಇವರನ್ನು ಕರೆಸಬೇಕು, ಮಾತಾಡಬೇಕು ಅಂತಕ್ಕಂಥದ್ದನ್ನು ಹೇಳಿ ಕಾಂಗ್ರೆಸ್ ಇಲ್ಲೇನಾಯ್ತು ಅಜಿತ್, ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಣಯ ತೆಗೆದುಕೊಂಡ್ಬಿಡ್ತು ಟಿಕೆಟ್ ಹಂಚಿಕೆಯ ಬಗ್ಗೆ. ಹೌದು, ಸಿದ್ದರಾಮಯ್ಯನವರು ಒಪ್ಪಿದ್ರು. ಸಿದ್ದರಾಮಯ್ಯನವ್ರದ್ದು ಇವತ್ತಿನ ಸ್ಥಿತಿಗತಿಯಲ್ಲಿ ಅವ್ರು ಯಾಕೆ ಹೈಕಮಾಂಡನ್ನು ಎದುರು ಹಾಕೊಳಕ್ಕೆ ಹೋಗ್ತಾರೆ? ಟಿಕೆಟ್ ಹಂಚಿಕೆ ಮಾಡ್ತಿದ್ರು, ಅವ್ರು ಒಪ್ಕೊಂಡ್ಬಿಟ್ರು. ಹೌದು, ಸಿದ್ದರಾಮಯ್ಯನವರ ಬೆಂಬಲಿಗರು ಅನ್ಸ್ಕೊಂಡ ಜಮೀರ್, ನಜೀರ್ ಮತ್ತು ಜಬ್ಬಾರ್ರಿಗೆ ಈ ಟಿಕೆಟ್ ಹಂಚಿಕೆ ಬಗ್ಗೆ ತೀವ್ರ ಆಕ್ರೋಶ ಇತ್ತು. ಹಾಗಿರುವಾಗ
ಪೈಲ್ವಾನ್ರನ್ನ ಏನು ಕರೆದು ತೆಗೆಸಿದ್ರಲ್ಲ ಸಿದ್ದರಾಮಯ್ಯನವರು, ಆ ಎಕ್ಸಸೈಸನ್ನು ಜಮೀರ್ನಿಟ್ಕೊಂಡು ಆ ಎಕ್ಸಸೈಸನ್ನು ನಜೀರ್ನಿಟ್ಕೊಂಡು ಪಬ್ಲಿಕ್ಲಿ ಮಾಡಿದರೆ ಈ ಜಗಳ ಇಲ್ಲಿವರೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ತಿರ್ಲಿಲ್ಲ. ರೈಟ್, ಅದು ಮಾಡಬಹುದಾಗಿತ್ತು. ಶಾಮನೂರು ಮಲ್ಲಿಕಾರ್ಜುನ್ರನ್ನ ಕರೆದು ಮಲ್ಲಿಕಾರ್ಜುನ್ ಮತ್ತು ಜಮೀರನ್ನ ಎದರ ಬದರ ಕೂರಿಸ್ಕೊಂಡು, ಇಲ್ಲ ಇದು 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 ಏನು ಮಾಡ್ತಿದ್ದೀರಿ, ಪಬ್ಲಿಕ್ಲಿ ಹೇಳು ನಾನು ಹಂಗೆ ಹೇಳಿಲ್ಲ ನಂದು ಅಂತಕ್ಕಂಥದ್ದನ್ನು ಶಾಮನೂರು ಮಲ್ಲಿಕಾರ್ಜುನ್ ನಿನ್ನ ಮಗನಿಗೆ ಟಿಕೆಟ್ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕನ್ವಿನ್ಸ್ ಮಾಡಿದರೆ, ನಾನು ಪೊಲಿಟಿಕಲಿ ಹೇಳ್ತಿದ್ದೀನಿ ಅಜಿತ್, ಅಲ್ಲ ಪೊಲಿಟಿಕಲಿ ಥಿಂಕಿಂಗ್ ಇದು ಈ internal ಹಂತಕ್ಕೆ ಹೋಗಬಹುದು politics ಏನ್ ಮಾಡಬೇಕು ಅನ್ನೋದು ಪಾರ್ಟಿಗೆ ಬಿಟ್ಟು ವಿಚಾರ. ಅಲ್ಲ, ಬಟ್ correct, correct, correct. ಥಾಟ್ಸ್ ಹೇಳ್ತಿದ್ದೀನಿ ನಾನು. ಅಲ್ಲ, ಈ ಹಂತಕ್ಕೆ ಹೋಗಬಹುದು ಅನ್ನೋದರ ಅಂದಾಜು ಅವಾಗ ಯಾರಿಗಿತ್ತು? ಡೆಫಿನೆಟ್ಲಿ ಇತ್ತು. ಓಕೆ, ಜಮೀರ್ ಅಹ್ಮದ್ ಖಾನ್ ಮುನಿಸಿಕೊಳ್ಳೋದರ ಅರ್ಥ ಏನು, ಅವರು ಕೇರಳಕ್ಕೆ ಹೋಗೋದರ ಅರ್ಥ ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ. ರಾಜಕಾರಣ ಅಲ್ಲಿ ಕೂತಿರ್ತಕ್ಕ ನಾವು ಮಾತಾಡಿದ್ವಿ, ತುಂಬಾ ಸಲ ಮಾತಾಡಿದ್ವಿ ಇದನ್ನು. ಹೌದು. ಹಾಗಿರುವಾಗ ಅಜಿತ್ ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ನ ಜವಾಬ್ದಾರಿ ಅಲ್ವಾ ಅದು. ಹೌದು, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇರ್ಬೋದು. ಈಗ ಏನು ರಿಪೋರ್ಟ್ ಪಾಲಿಟಿಕ್ಸ್ನಲ್ಲಿ ರಿಪೋರ್ಟ್ ತಯಾರು ಮಾಡೋದು ಬ್ಯೂರೋಕ್ರೆಟಿಕ್ ಕೆಲಸ ಅದು. ನೀವು ಬ್ಯೂರೋಕ್ರೆಟಿಕ್ ಮಾಡತಕ್ಕಂಥ ಕೆಲಸವನ್ನು ಪಾರ್ಟಿ ಇನ್ಚಾರ್ಜ್ಗಳು ಮಾಡಬೇಕು ಅಂತಕ್ಕಂಥದ್ದೇನಿರಲ್ಲ. ಹೌದು. ಹಾಗಿರುವಾಗ ನಿಮಗೊಂದು ರೀತಿ ಟಿಕೆಟ್ ಹಂಚಿಕೆಯಲ್ಲಿ ಇದು ಫ್ಲೇರ್ ಅಪ್ ಆಗತ್ತೆ ಅಂತಕ್ಕಂಥದ್ದು ಗೊತ್ತಾದ ತಕ್ಷಣ ನೀವು ಅದಕ್ಕೆ ಫೈರ್ ಫೈಟಿಂಗ್ ಮಾಡಬೇಕು, ಅಗ್ನಿಶಾಮಕ ದಳವನ್ನು ಕರೆಸಬೇಕು. ಅಗ್ನಿಶಾಮಕ ದಳ ಕರೆಸಿ ಬೆಂಕಿಯನ್ನು ನಂದಿಸುವ ಕೆಪಾಸಿಟಿ ಈ ರಾಜ್ಯದ ಕಾಂಗ್ರೆಸ್ನಲ್ಲಿ 3 ಜನರಿಗೆ ಮಾತ್ರ ಇದೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಮಲ್ಲಿಕಾರ್ಜುನ್ ಖರ್ಗೆ. ಹೈಕಮಾಂಡ್ ಇವತ್ತೇನು ಕ್ರಮಗಳನ್ನು ಜಬ್ಬಾರ್ ಮೇಲೆ ತೆಗೆದುಕೊಳ್ತು, ನಜೀರ್ ಮೇಲೆ ತೆಗೆದುಕೊಳ್ತಲ್ವಾ, ಕ್ರಮ ತೆಗೆದುಕೊಳ್ಳೋದು ಆಮೇಲೆ ಅಜಿತ್ ಈ ಕ್ರಮ ತೆಗೆದುಕೊಳ್ಳೋದು ಇಟ್ಸ್ ಆಲ್ ಬ್ಯೂರೋಕ್ರೆಟಿಕ್. ಅದು ಕರೆಕ್ಟ್, ಹೌದು, ರಾಜಕಾರಣಿಗಳು ಮಾಡುವ ಕೆಲಸ ಅಲ್ಲ. ನೀವು ಅಶಿಸ್ತು ಮಾಡಿದರೆ ನಾನು ಕ್ರಮ ತೆಗೆದುಕೊಳ್ತೀನಿ, ಅಶಿಸ್ತು ಮಾಡ್ಲಿಕ್ಕೆ ಬಿಡ್ತೀರ ಯಾಕೆ ಮೊದಲು? ಅಲ್ವಾ, ಟೈಮ್ ಇತ್ತಲ್ವಾ? ಹೌದು. ಮತ್ತು ಎಲ್ಲರೂ ಪವರ್ ಸ್ಟ್ರಕ್ಚರಲ್ಲಿ ಇರೋರೆ. ಈಗ ನೀವು ಸಿ ಎಂ ಇಬ್ರಾಹಿಂ ಮೇಲೆ ಏನೋ ಕ್ರಮ ತೆಗೆದುಕೊಳ್ಬೇಕು, ಅಲ್ಲಿ ವಿಧಾನ ಪರಿಷತ್ ಸದಸ್ಯ ಸ್ಥಾನ ಕೊಡಬೇಕು. ಜಮೀರ್ಗೂ ಮತ್ತು ನಜೀರ್ಗೇನು ಅವರೇನು ನಿಮಗೇನು ಅಧಿಕಾರವನ್ನು ಕೇಳ್ತಿರ್ಲಿಲ್ಲ. ಆಲ್ರೆಡಿ ದೇ ಆರ್ ಎಂಜಾಯಿಂಗ್ ದ ಪವರ್. ಹಾಗಿರುವಾಗ ನನಗನ್ಸುತ್ತೆ ಅಜಿತ್, ಈಗೇನು ಇದು ನಡೀತಾ ಇದೆಯಲ್ಲ, ದಂಡಿಯಾಗ ಬಂದು ಒಂದು ಬಣ ಪತ್ರಿಕಾಗೋಷ್ಠಿ ನಡೆಸುತ್ತೆ, ಉಲೇಮಾಗಳನ್ನು ಕರ್ಕೊಂಡು ಬಂದು ಇನ್ನೊಂದು ಬಣ ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತೆ. ಇದು ಗಾಯ ಆಗೋದು ಯಾವ್ರಿಗೆ? ಇದು ಗಾಯ ಆಗೋದು ಕಾಂಗ್ರೆಸ್ ಪಕ್ಷಕ್ಕೆ. ನನಗೇನೋ ಅಂದರೆ ಕಾಂಗ್ರೆಸ್ ಪಕ್ಷ ವೋಟ್ ಬ್ಯಾಂಕನ್ನು ಕಳೆದುಕೊಳ್ಳುತ್ತೋ ಬಿಡುತ್ತೋ ಅವ್ರವ್ರದ್ದು ಹಣೆ ಬರ ಅದು. ಬಟ್ ಅಜಿತ್, ಪ್ರಾಬ್ಲಮ್ ಈಸ್ ನಿಮಗೆ ಇದೆಲ್ಲವೂ ಆಗೋದು ಗೊತ್ತಿದ್ದಾಗ ಇಷ್ಟು ಘಟಾನುಘಟಿ ನಾಯಕರದ್ದು ನೀವು ಕಂಟೇನ್ ಯಾಕೆ ಮಾಡಲಿಲ್ಲ ಅನ್ನೋದು ಸಹಜವಾಗಿ ಬರುವ ಪೊಲಿಟಿಕಲ್ ಪ್ರಶ್ನೆ ಅದು. ಎಸ್, ಆನಂದ್ ಬೈದನ ಮನೆ ಇದ್ದಾರೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಆನಂದ್, ಕೆಲವರಿಗಾದರೂ ಒಂದು ರಿಯಲೈಸ್ ಆಗ್ತಾ ಇದೆಯಾ ಇದನ್ನು ಇನ್ನಷ್ಟು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಅಂತ? ನಡೀತಾ ಇರುವ ಪತ್ರಿಕಾಗೋಷ್ಠಿಗಳನ್ನು ನೋಡಿದ್ರೆ ಪರಿಸ್ಥಿತಿ ಕೈ ಮೀರ್ತಾ ಇದೆ ಅನಿಸ್ತಿದೆ. ಎಸ್ ಅಜಿತ್, ಈ ದಾವಣಗೆರೆ ದಕ್ಷಿಣ ಟಿಕೆಟ್ ಹಂಚಿಕೆ ಸಂಬಂಧಪಟ್ಟಾಗೆ ಉಂಟಾಗಿರುವಂತಹ ಈ ಒಂದು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ, ಸೊ ಅದು ಇಲ್ಲಿ ತನಕ ಬಂದು ಆಗಿರ್ತಕ್ಕಂಥ ಒಟ್ಟಾರೆ ಬೆಳವಣಿಗೆಗಳು ಕಾಂಗ್ರೆಸ್ಗೆ ಅಷ್ಟು ಇದು ಪೂರಕವಾಗಿದ್ದಲೇ ದೊಡ್ಡ ಮಟ್ಟದಲ್ಲಿ ನಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶಗಳನ್ನ ಮುಂದಿನ ದಿನಗಳಲ್ಲಿ ತಂದುಕೊಡಬಹುದು ಅಂತಕ್ಕಂಥ ಚರ್ಚೆಗಳಿರುವಂಥದ್ದು. ಯಾಕಂದ್ರೆ ಆರಂಭಿಕವಾಗಿ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಯಾರೋ ಒಂದಿಬ್ಬರು ರಿಯಾಕ್ಷನ್ಗಳನ್ನು ನೀಡಿದ್ರು, ಅಥವಾ ಯಾರೋ ಧರ್ಮಗುರುಗಳು ರಿಯಾಕ್ಟ್ ಅನ್ನು ಮಾಡುವಂತ ಪ್ರಯತ್ನ ಮಾಡಿದ್ರು. ಆದರೆ ಚುನಾವಣೆಗೆ ಪ್ರಚಾರ ಕೆಲವೇ ದಿನಗಳು ಇದ್ದಂತ ಕಾರಣಕ್ಕಾಗಿ ಅದನ್ನ ಅತ್ಯಂತ ಒಂದು ಕ್ಯಾಲ್ಕುಲೇಟೆಡ್ ಆಗಿ ಅದನ್ನ ಎಲ್ಲರನ್ನೂ ಹ್ಯಾಂಡಲ್ ಮಾಡಿ ಒಂದು ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳಿ ಸಾಧ್ಯ ಆಗಲಿಲ್ಲ. ಚುನಾವಣೆ ಮುಗಿದು ಹೋಗಿದೆ. ಆದರೆ ಚುನಾವಣೆಯ ಬಳಿಕ ಈಗ ನಡೀತಿರೋ ವಿದ್ಯಮಾನ ಏನಂತಂದ್ರೆ, ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಮೋಸ ಮಾಡಿದೆ ಅನ್ನುವ ರೀತಿಯಲ್ಲಿ ಮುಸ್ಲಿಂ ಸಮುದಾಯದ ಧರ್ಮಗುರುಗಳು ಅಥವಾ ಅವರ ಸಮುದಾಯಕ್ಕೆ ಸಂಬಂಧಪಟ್ಟಿರತಕ್ಕ ಸಂಘಟನೆಗಳ ಮುಖಂಡರುಗಳು ಅವರೆಲ್ಲರೂ ಕೂಡ ಈಗ ಫೀಲ್ಡ್ಗೆ ಇಳಿದು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 2 ದಿನಗಳ ಹಿಂದೆ ಕಾಂಗ್ರೆಸ್ನ ಏನು ಉಲೇಮಾಗಳು ಪತ್ರಿಕಾಗೋಷ್ಠಿ ಮೊನ್ನೆನೂ ಕೂಡ ನಡೆಸಿದ್ರು, ಇವತ್ತು ಕೂಡ ನಡೆಸಿದ್ದಾರೆ. ಜೊತೆಗೆ ಅವರ ಸಂಘಟನೆ ಅಂದ್ರೆ ಅವ್ರ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಶೈಕ್ಷಣಿಕ ಸಂಸ್ಥೆಗಳು, ಧಾರ್ಮಿಕವಾಗಿ ಒಂದಷ್ಟು ಗಟ್ಟಿತನ ಇರತಕ್ಕಂಥ ಸಂಘಟನೆಗಳು, ಧಾರ್ಮಿಕವಾಗಿ ಧರ್ಮಗುರುಗಳ ಜೊತೆಗೇನೆ ಕೆಲವೊಂದಷ್ಟು ಪ್ರಮುಖ ವ್ಯಕ್ತಿಗಳು ಕೂಡ ಬಹಿರಂಗವಾಗಿ ಪತ್ರವನ್ನು ಬರೆದು
ಮಾಡಿರ್ತಕ್ಕಂಥದ್ದು. ಅದನ್ನ ಎಎಸ್ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇವರೆಲ್ಲರೂ ಕೂಡ ಪತ್ರವನ್ನು ಕಳಿಸಿದ್ದಾರೆ. ಆ ಪತ್ರದಲ್ಲಿ ಕೆಲವು ಅಂಶಗಳನ್ನು ಅವರು ಪಟ್ಟಿ ಮಾಡಿದ್ದಾರೆ. 2023 ನಾವು ಇಡೀ ಸಮುದಾಯ ಒಂದು ನಿರ್ಧಾರ ತೆಗೆದುಕೊಂಡ್ವಿ, ಬೇರೆ ಆಯ್ಕೆಗಳಿದ್ರೂ ಕೂಡ ಏಕಪಕ್ಷೀಯವಾಗಿರ್ತ ನಿರ್ಧಾರಗಳು ತೆಗೆದುಕೊಂಡು ಕಾಂಗ್ರೆಸ್ನ ಬೆಂಬಲಕ್ಕೆ ನಿಂತೀವಿ ನಾವು. ಇಷ್ಟಾಗಿಯೂ ಕೂಡ ಕಾಂಗ್ರೆಸ್ ನಮಗೆ ಮೋಸ ಮಾಡಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಅವರು ಹೇಳ್ತಾ ಇರತಕ್ಕಂಥದ್ದು, ಕಾರ್ಯಾಂಗದ ಒಳಗಡೆ ಮತ್ತು ಶಾಸಕಾಂಗದ ಒಳಗಡೆ ನಮಗೆ ಸಿಗಬೇಕಾಗಿರ್ತಕ್ಕಂಥ ಆದ್ಯತೆಗಳು ಇನ್ನೂ ಕೂಡ ಸಿಕ್ಕಿಲ್ಲ, ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಮೋಸ ಮಾಡಿದೆ ಅಂತಕ್ಕಂಥ ಒತ್ತಿ ಹೇಳುವಂತ ಪ್ರಯತ್ನಗಳನ್ನು ಮಾಡಿದ್ದಾರೆ. ಸಹಜವಾಗಿ ಒಂದು ಟಿಕೆಟಿನ ಕಾರಣಕ್ಕಾಗಿ ಅಷ್ಟೇ ಅಲ್ಲ, ಬದಲಾಗಿ ಕಳೆದ 3 ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಇಡೀ ಸಮುದಾಯವನ್ನು ಹೇಗೆ ನಡೆಸಿಕೊಳ್ಳುತ್ತು ಅಂತಕ್ಕಂಥದ್ರ ಬಗ್ಗೆ ಸಮುದಾಯದ ಒಳಗಡೆ ಒಂದು ಚರ್ಚೆ ಇದೆ. ಸಹಜವಾಗಿ 9ಕ್ಕಿಂತಲೂ 10 ಸಂಘಟನೆಗಳ ಪ್ರಮುಖರು ಎಐಸಿಸಿ ಅಧ್ಯಕ್ಷರಿಗೆ ಪತ್ರ ಬರೆದಾಗ ಆ ಪತ್ರದಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ನಮಗೆ ಸಿಗಬೇಕಾಗಿರೋ ನ್ಯಾಯ ಸಿಕ್ಕಿಲ್ಲ, ನಮಗೆ ಮೋಸ ಆಗಿದೆ ಅಂತಕ್ಕಂಥ ಹೇಳಿದ್ದಾರೆ. ಇದು ಸಮುದಾಯದ ಒಳಗಡೆ, ಅದು ಬೀದರ್ನಿಂದ ಆರಂಭಗೊಂಡು ಚಾಮರಾಜನಗರದ ಜಿಲ್ಲೆಯಲ್ಲಿಯೂ ಕೂಡ ಇರತಕ್ಕಂಥ ಮುಸ್ಲಿಮರು ಕೂಡ ಒಂದೇ ರೀತಿಯಾಗಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಲಾಗಿದೆ. ಇದು ಕಾಂಗ್ರೆಸ್ನ ನಾಯಕರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಆತಂಕವನ್ನು ತಂದು ಕೊಡಬಹುದು ಅಂತಕ್ಕಂಥ ಚರ್ಚೆಗಳು ಈಗಿರುವಂತದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಎಲ್ಲೂ ಕೂಡ ಮೌನ ಮುರಿದು ಅವರು ರಿಯಾಕ್ಟ್ ಅನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಯಾವುದೇ ರೀತಿಯ ರಿಯಾಕ್ಷನ್ ಕೊಟ್ಟರೂ ಕೂಡ ಅದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಯಾಮಗಳನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಆ ಕಾರಣಕ್ಕಾಗಿ ಅವರು ಕೂಡ ಮೌನವಾಗಿದ್ದಾರೆ. ನಾವು ಇತ್ತೀಚೆಗೆ ಪತ್ರ ಬರೆದಿರ್ತಕ್ಕಂಥ ನಾಯಕರನ್ನ ಅಭಿಪ್ರಾಯಗಳನ್ನು ಅಂದ್ರೆ ಅವರು ಹಿಂದಿರ್ತಕ್ಕಂಥ ಶಕ್ತಿಯನ್ನು ಕೂಡ ಗಮನಿಸಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ರಾಜಕೀಯ ನಾಯಕರು, MLCಗಳು ಅಥವಾ MLAಗಳು ಅಥವಾ ಅವ್ರ ಜೊತೆ ಇರ್ತಕ್ಕಂಥ ಕೆಲವೊಂದಷ್ಟು ಮುಖಂಡರಷ್ಟೇ ರಿಯಾಕ್ಟ್ ಮಾಡ್ತಾ ಇಲ್ಲ, ಅಥವಾ ಕೆಲವು ಮುಖಂಡರುಗಳು ಎಲ್ಲೋ ಒಂದ್ ಕಡೆ ಹೋಟೆಲ್ ಸಭೆ ಸೇರಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇಲ್ಲ. ಬದಲಾಗಿ ಆ ಒಂದು ಸಮುದಾಯ ಸೈದ್ಧಾಂತಿಕವಾಗೋ ಅಥವಾ ಆರ್ಥಿಕವಾಗೋ ಅಥವಾ ಧಾರ್ಮಿಕವಾಗೋ ಆ ಸಮುದಾಯದ ಮೇಲೆ ಪರಿಣಾಮ ಬೀರಬಹುದಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಧ್ವನಿ ಎತ್ತಿ ಹೇಳುವ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದು ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದ ಪೆಟ್ಟಾಗಬಹುದು. ಉದಾಹರಣೆಗೆ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ ನಾಯಕರ ಮಾಹಿತಿಯ ಪ್ರಕಾರ ಸುಮಾರು 23ರಿಂದ 25 ಕ್ಷೇತ್ರಗಳಲ್ಲಿ ಮುಸ್ಲಿಮರು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮತದಾರರಿರ್ತಕ್ಕಂಥ ಕ್ಷೇತ್ರಗಳಲ್ಲಿರ್ತಕ್ಕಂಥ ಸಂಘಟನೆಗಳು, ಅಂದ್ರೆ ಆ ಸಂಘಟನೆಗಳ ಮುಖಂಡರೇ ಈಗ ಬಹಿರಂಗವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದರೆ ನಮ್ಮಿಂದ ನಮ್ಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು. ಸೊ ಯಾವತ್ತೂ ಕೂಡ ಮುಸ್ಲಿಂ ಸಮುದಾಯ ಈ ನಾಯಕರುಗಳು ಹೊರಗಡೆ ಬಂದು ಈ ರೀತಿಯಾಗಿದ್ದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಪ್ರಯತ್ನವನ್ನು ಯಾವತ್ತೂ ಕೂಡ ಮಾಡಿರಲಿಲ್ಲ. ಕಳೆದ ಬಾರಿ 2023ರಲ್ಲಿ ಆ ಸಮುದಾಯ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟ ಕಾರಣಕ್ಕಾಗಿಯೇ ಆ ಒಂದು ಕ್ಷೇತ್ರಗಳಿಗೆ ಗೆದ್ದಿರ್ತಕ್ಕಂಥ ನಾಯಕರ ಅಂತರ 30,000 35,000ಕ್ಕೆ ಡಿಫರೆನ್ಸ್ ಇತ್ತು. ಎಷ್ಟೇ ಬಿಜೆಪಿ ಆಡಳಿತಾತ್ಮಕ ವಿರೋಧಗಳ ಇದ್ರೂ ಕೂಡ ಒಂದಷ್ಟು ಫೈಟ್ ಕೊಡ್ತಕ್ಕಂಥ ವಾತಾವರಣ ಇತ್ತು. ಆದ್ರೆ ಒಂದ್ ಸೈಡ್ ಮುಸ್ಲಿಮರು ವೋಟ್ ಹಾಕಿದ ಕಾರಣಕ್ಕಾಗಿ ಈ ಅಂತರ ಜಾಸ್ತಿ ಆಯಿತು ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ಕಾಂಗ್ರೆಸ್ಗೆ ಲಭ್ಯ ಆಗಿರ್ತಕ್ಕಂಥ ಅಂಕಿಅಂಶದ ಪ್ರಕಾರ 23ರಿಂದ 25 ಕ್ಷೇತ್ರಗಳಲ್ಲಿ ಅಂತರ ಜಾಸ್ತಿ ಆಗಿದೆ. ಅಂತರ ಕಾರಣ ಒಂದು ಸಿಂಗಲ್ ವೋಟು ಕೂಡ ಮಿಸ್ ಆಗದಾಗೆ, ಅದು JDS ಇರಬಹುದು, SDP ಯಾರಿಗೂ ಕೂಡ ಹೋಗದಾಗೆ ಒಂದು ಕಡೆ ನಿಲ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಸಂಘಟನೆಗಳು ಮಾಡಿದ್ವು, ಈ ಮುಖಂಡರು ಮಾಡಿದ್ರು. ಇವರೀಗ ಬಹಿರಂಗವಾಗಿ ಹೇಳಿಕೆಗಳು ನೀಡ್ತಾ ಇರ್ತಕ್ಕಂಥ, ಪತ್ರ ಬರೀತಕ್ಕಂಥದ್ದು ದೊಡ್ಡ ಮಟ್ಟದ ಒಂದು ಆತಂಕವನ್ನು ಕಾಂಗ್ರೆಸ್ ನೋಡಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಒಳಗಡೆ ಆ ಕಾಂಗ್ರೆಸ್ನ ಬೆಂಬಲಿಸಿರ್ತಕ್ಕಂಥ ಸಮುದಾಯದ ನಾಯಕರಲ್ಲ ಅಷ್ಟೇ ಅಲ್ಲ, ಬದಲಾಗಿ ಸಮುದಾಯಗಳು ಕೂಡ ಒಳಗಡೆ ಒಂದು ಗಂಭೀರವಾಗಿರ್ತಕ್ಕ ಚರ್ಚೆಯನ್ನು ಹುಟ್ಟುಹಾಕಿದೆ. ನಮಗೆ ಮೋಸ ಆಗಿದೆ ಅಂತಕ್ಕಂಥದ್ದು, ಈ ಮೋಸ ಅಂತಕ್ಕಂಥ ವರ್ಡನ್ನ ಎಲ್ಲ ಕಡೆಯೂ ಕೂಡ ಅದನ್ನ ಪಸರಿಸತಕ್ಕಂಥ ಪ್ರಯತ್ನವನ್ನ ಸಮುದಾಯದ ಮುಖಂಡರುಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಆನಂದ್. ಬಟ್ ಒಂದು ಕ್ಯೂರಿಯಸ್ ಪ್ರಶ್ನೆನೂ ಕೂಡ ಇದರಲ್ಲಿ ಉದ್ಭವ ಆಗುತ್ತೆ. ಸಮುದಾಯಕ್ಕೆ ಮೋಸ ಆಗಿದೆ ಅಂತಕ್ಕಂಥ ನರೇಟಿವನ್ನು ಒಂದು ಬೈ ಎಲೆಕ್ಷನ್ನಲ್ಲಿ ಟಿಕೆಟ್ ಕೊಡಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಆ ಒಂದು ನಿರ್ಧಾರಕ್ಕೆ ಸಮುದಾಯ ಹೇಗೆ ಬಂತು ಅಂತಕ್ಕಂಥದ್ದು ಕೂಡ ಅದರಲ್ಲಿ ನಾಯಕರ ಪಾತ್ರವನ್ನು ಎತ್ತಿ ತೋರಿಸುತ್ತೆ. ಈಗ ಅನೇಕ ಸಮುದಾಯಗಳಿಗೆ ಅನೇಕ ಬೈ ಎಲೆಕ್ಷನ್ಸ್ಗಳಲ್ಲಿ ಆಯಾ ಪಕ್ಷಗಳು ಟಿಕೆಟ್ ಕೊಟ್ಟಿರಲಿಕ್ಕಿಲ್ಲ, ಬಟ್ ಅಷ್ಟಕ್ಕೆ ಸಮುದಾಯಕ್ಕೆ ಮೋಸ ಆಯಿತು ಅಂತಕ್ಕಂಥದ್ದನ್ನು ಉಲೇಮಾಗಳು ಬಂದು ಹೇಳ್ತಿರ್ತಕ್ಕಂಥದ್ದು. ಸಮುದಾಯಕ್ಕೆ ಮೋಸ ಆಯಿತು. ಈಗ ದಾವಣಗೆರೆ ಅಲ್ಲ, ಇದು ಟಿಕೆಟ್ ಕೊಡಲಿಲ್ಲ ಅನ್ನೋದಕ್ಕಿಂತ ಪ್ರಶಾಂತ್ ನನಗನ್ಸೋದು ಆ್ಯಕ್ಷನ್ ಆಯ್ತಲ್ಲ, ಆ ನಂತರ ಆ ಆ್ಯಕ್ಷನ್ನು ಮುಂದುವರಿಬಾರದು ಮತ್ತು ಈಗ ಆ್ಯಕ್ಷನ್ ಆಗಿರೋರ ಮೇಲಿನ ಕ್ರಮವನ್ನು ವಾಪಸ್ ತಗೊಳ್ಬೇಕು ಅನ್ನೋ ಕಾರಣಕ್ಕೆ ಅಂತ ಅನ್ಸುತ್ತೆ ಅಜಿತ್. ಅದರ್ವೈಸ್ ಈ ಆ್ಯಕ್ಷನ್ ಆಗಿರದೆ ಹೋಗಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಅಂತ. ಆ್ಯಕ್ಷನ್ ಇಸ್ ಆಫ್ಟರ್ ಇಫೆಕ್ಟ್. ಸಮುದಾಯಕ್ಕೆ ಮೋಸ ಆಯಿತು ಅನ್ನುವ ನರೇಟಿವ್ ಆ್ಯಕ್ಷನ್ ಆಗಿದ್ದಕ್ಕೆ ಬಂದಿಲ್ಲ. ಸಮುದಾಯಕ್ಕೆ ಮೋಸ ಆಯಿತು ಅಂತಕ್ಕಂಥ ನರೇಟಿವ್ ಬಿಲ್ಡ್ ಆಗಿರೋದು ದಾವಣಗೆರೆಯಲ್ಲಿ ನಮಗೆ ಟಿಕೆಟ್ ಕೊಡಲಿಲ್ಲ ಅನ್ನುವ ಕಾರಣಕ್ಕೋಸ್ಕರವೇ ಶುರುವಾಗಿದ್ದ ನರೇಟಿವ್ ಅದು. ಇಲ್ಲೇ ಈಗ ಅವರೇನು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ಅಬ್ದುಲ್ ರಜಾಕ್ ಖಾನ್, ದಾವಣಗೆರೆಗೆ ಹೋಗೋಕ್ಕಿಂತ ಮುಂಚೆ ಇಲ್ಲೇ ಬಂದು ಹೇಳಿದ್ರು ನಮ್ಮ ಸಮುದಾಯಕ್ಕೆ ಮೋಸ ಆಗಿದೆ ಅಂತಕ್ಕಂಥದ್ದನ್ನು. ಬಿಡಿ, ರಜಾಕ್ ಖಾನ್ ಬಿಟ್ಬಿಡಿ, ಅನೇಕ ನಾಯಕರು ಬಂದು ಹೊರಗಡೆ ಬಂದು ಹೇಳಿದ್ರು ನಮ್ಮ ಸಮುದಾಯಕ್ಕೆ ಮೋಸ ಆಗಿದೆ ಅಂತಕ್ಕಂಥದ್ದನ್ನು. ಸೊ ಕ್ಯೂರಿಯಸ್ ಪ್ರಶ್ನೆ ಇರತಕ್ಕಂಥದ್ದು, ಇಟ್ ಈಸ್ ಸಮಥಿಂಗ್ ಟು ಡೂ ವಿತ್ ಇಂಟರ್ನಲ್ ಪಾಲಿಟಿಕ್ಸ್ ಆಫ್ ಕಾಂಗ್ರೆಸ್.
Yes. ರಾದರ್ ದನ್ ಇಲ್ಲ ಸಮುದಾಯಕ್ಕೆ ಮೋಸ ಆಗಿದೆ ಅಂತಕ್ಕಂಥ ನರೇಟಿವ್ ಒನ್ ಬೈ ಇಲೆಕ್ಷನ್ ಹೆಂಗೆ ಸೆಟ್ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ? ಆನಂದ್, ಎಸ್ ಪ್ರಶಾಂತ್, ಇದು ಕೇವಲ ಒಂದು ಉಪಚುನಾವಣೆಯ ಟಿಕೆಟ್ ಸಿಕ್ಕಿಲ್ಲ ಅಂತಕ್ಕಂಥಷ್ಟೇ ಕಾರಣ ಅಲ್ಲ. ಕಳೆದ 3 ವರ್ಷಗಳ ಅವಧಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಅವರನ್ನ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿರತಕ್ಕ ಸಮುದಾಯವನ್ನ ಹೇಗೆ ನಡೆಸಿಕೊಳ್ತು ಅಂತ ಕೂಡ ಬಹಳ ಪ್ರಮುಖ ಆಗುತ್ತೆ. ಆ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಕಾರ್ಯಾಂಗದ ಒಳಗಡೆ ಶಾಸಕಾಂಗದ ಒಳಗಡೆ ನಮಗೆ ಸಿಗಬೇಕಾಗಿರ್ತಕ್ಕಂಥ ಗೌರವಗಳು ಸಿಕ್ಕಿಲ್ಲ ಅಂತಕ್ಕಂಥದ್ದು, ಕೆಲವು ಸೂಕ್ಷ್ಮ ಸಂದರ್ಭಗಳಲ್ಲಿ ನಮ್ಮ ಪರವಾಗಿರ್ತಕ್ಕಂಥ ನಿಲುವುಗಳನ್ನು ತೆಗೆದುಕೊಳ್ಳಬೇಕಾಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ಹಾರಿಕೆ ಉತ್ತರಗಳನ್ನು ಕೊಡಲಾಗಿದೆ ಅಂತಕ್ಕಂಥದ್ದನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಯಾಕೆಂದ್ರೆ ಕಳೆದ 3 ವರ್ಷಗಳ ಅವಧಿಯಲ್ಲಿ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ, ಉದಾಹರಣೆಗೆ ಈ ಶೈಕ್ಷಣಿಕವಾಗಿ ಮುಸ್ಲಿಂ ಸಮುದಾಯಗಳು ನಡೆಸತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಸೀಟ್ ಅನ್ನ ರಿಸರ್ವ್ ಮಾಡತಕ್ಕಂಥ ಅಥವಾ ಸೀಟ್ ಅನ್ನ ಹೆಚ್ಚಿಗೆ ಮಾಡತಕ್ಕಂಥ ವಿಚಾರ ಇರಬಹುದು, ಫೀಸ್ ಸ್ಟ್ರಕ್ಚರ್ ಗಳನ್ನ ಫೈನಲ್ ಮಾಡತಕ್ಕಂಥ ವಿಚಾರದಲ್ಲೂ ಕೂಡ ನೆಗೆಟಿವ್ ಆಗಿರ್ತಕ್ಕ ತೀರ್ಮಾನಗಳು ತೆಗೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ಅವರ ಕೋಪ ಇದೆ ಒಂದು ಕಡೆ. ಇನ್ನೊಂದು ಕಡೆ ಬಹಳ ಪ್ರಮುಖವಾಗಿ ಧಾರ್ಮಿಕ ಮುಖಂಡರಿಗೆ ಕೆಲವೊಂದಷ್ಟು ಭರವಸೆಗಳನ್ನು ಈ ಸರ್ಕಾರ ಬರುವ ಮುಂಚಿತವಾಗಿ ಕೆಲವೊಂದಷ್ಟು ಭರವಸೆಗಳನ್ನು ಕೊಡಲಾಗಿದೆ. ಅಂದ್ರೆ ಮುಸ್ಲಿಂ ಸಮುದಾಯ ಭವನಗಳಿರಬಹುದು, ಅದು ಬೇರೆ ಬೇರೆ ಭವನಗಳಿಗೆ ದೊಡ್ಡ ಪ್ರಮಾಣದ ಅನುದಾನವನ್ನು ಕೊಡ್ತೇವೆ ಅಂತಕ್ಕಂಥ ಭರವಸೆಗಳನ್ನು ಕೊಡಲಾಗಿತ್ತು. ಅದು ಇದುವರೆಗೂ ಕೂಡ ಕೊಟ್ಟಿಲ್ಲ. ಇನ್ನೊಂದು ಬಹಳ ಪ್ರಮುಖವಾಗಿ ಈ ಸರ್ಕಾರದ ಒಳಗಡೆ ಯಾವ ರೀತಿಯ ಒಂದು ಆದ್ಯತೆಗಳು ನೌಕರರಿಗೆ ಅಧಿಕಾರಿಗಳಿಗೆ ಸಿಗಬೇಕಾಗಿತ್ತು ಆ ಸ್ಥಾನಮಾನಗಳು ಸಿಕ್ಕಿಲ್ಲ ಅಂತಕ್ಕಂಥದನ್ನ ಬಹಳ ಪ್ರಮುಖವಾಗಿ ಈ ಸಮುದಾಯಗಳು ಕಳೆದ ಹಲವು ದಿನಗಳಿಂದ ಪ್ರಸ್ತಾಪ ಮಾಡ್ಕೊಂಡು ಬರ್ತಾ ಇದ್ದಾವೆ. ನಾವು ಎಲ್.ಕೆ. ಅತೀಕ್ ಅವರನ್ನು ಅಷ್ಟೇ ನೋಡ್ತೇವೆ. ಬದಲಾಗಿ ಆ ತರದ ಹುದ್ದೆಗಳಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಅರ್ಹತೆ ಇದ್ರೂ ಕೂಡ ಜವಾಬ್ದಾರಿಯುತ ಸ್ಥಾನಗಳಲ್ಲಿ ಅವರಿಗೆ ಸೂಕ್ತ ಸ್ಥಾನ ಸಿಕ್ಕಿಲ್ಲ ಅಂತಕ್ಕಂಥ ಚರ್ಚೆಗಳು ಪಾರ್ಟಿ ಒಳಗಡೆ ಇದೆ. ದಿನವೂ ವಾಟ್ಸಪ್ಗಳಲ್ಲಿ ಮತ್ತು ಬೇರೆ ಬೇರೆ ಕಡೆ ಬಿಜೆಪಿಯವರು ಆರೋಪ ಮಾಡೋದೇನು, ಮುಖ್ಯಮಂತ್ರಿಗಳ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಬೇರೆ ಬೇರೆ ಜಿಲ್ಲೆಗಳ ಡಿಸಿಗಳಿಂದ ಹಿಡಿದು ಆಯಕಟ್ಟಿನ ಜಾಗಗಳಲ್ಲಿ ಮುಸ್ಲಿಂ ಅಧಿಕಾರಿಗಳನ್ನು ಕಾಂಗ್ರೆಸ್ ತಂದು ಕೂರಿಸಿದೆ. ಬಿಜೆಪಿಯ ಮೊದಲ ಆರೋಪ. ಎರಡನೇ ಆರೋಪ, ಕಾಂಗ್ರೆಸ್ ಪಕ್ಷ ಮುಸ್ಲಿಮರಿಗೆ ತುಷ್ಟೀಕರಣದ ಸಂದರ್ಭದಲ್ಲಿ 2 ಹೆಜ್ಜೆ ಕರ್ನಾಟಕದಲ್ಲಿ ಮುಂದೆ ಹೋಗುತ್ತೆ ಅಂತಕ್ಕಂಥದ್ದು ಬಿಜೆಪಿಯ ಎರಡನೇ ಆರೋಪ ಇರತಕ್ಕಂಥದ್ದು. ಹೀಗಿರುವಾಗ ಮುಸ್ಲಿಮರಿಗೆ ಒಂದು ಅದು ಈಗ ನೀವು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ತೆಗೆದುಕೊಳ್ಳಿ, ಈಗ ನಾಸಿರ್ ಹುಸೇನ್ರಿಂದ ಹಿಡಿದು ಎಲ್ಲದರಲ್ಲೂ ಕಾಂಗ್ರೆಸ್ ಪಕ್ಷ ಒಂದು ಮುಸ್ಲಿಂ ರಿಪ್ರೆಸೆಂಟೇಷನ್. ನಾನು ಯಾರನ್ನೋ ಸಮರ್ಥಿಸ್ಕೊಳ್ಳೋದು ಬಿಡೋದು ಪ್ರಶ್ನೆ ಇಲ್ಲ. ನನಗೆ ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಬೈ ಇಲೆಕ್ಷನ್ಸ್ನಲ್ಲಿ ಒಂದು ಟಿಕೆಟ್, ಅದು ಮುಸ್ಲಿಮರಿಗೆ ಕೊಟ್ಟಿರ್ತಕ್ಕಂಥ ಟಿಕೆಟ್ ಇರಲಿಲ್ಲ. ಎಸ್, ಶಾಮ್ನೂರ್ ಫ್ಯಾಮಿಲಿ ಟಿಕೆಟ್ ಇತ್ತು, ಅದನ್ನು ಮೊಮ್ಮಗನಿಗೆ ಕೊಡಬೇಕೋ ಬಿಡಬೇಕೋ, ದಟ್ ಈಸ್ ಡಿಬೇಟಬಲ್ ಇಶ್ಯೂ, ಅದನ್ನು ಪ್ರತ್ಯೇಕ ಡಿಬೇಟ್ ಅಂದ್ಕೋಣ. ಬಟ್ ಒಂದು ಟಿಕೆಟ್ ಕೊಡದೇ ಇದ್ದದ್ದು ಕಾಂಗ್ರೆಸ್ ಪಕ್ಷದ ವಿರುದ್ಧವೇ ಮುಸ್ಲಿಮರು ಈ ಪ್ರಮಾಣದ ಬಂಡಾಯ ಹೇಳಲಿಕ್ಕೆ ಜಮೀರ್ ಅಹ್ಮದ್ ಖಾನ್ರ ನ್ಯೂಕ್ಲಿಯಸ್ ಇರೋದು ಕಾರಣನ, ಕಾಂಗ್ರೆಸ್ನ ಆಂತರಿಕ ರಾಜಕಾರಣ ಕಾರಣನ, ಈ ನರೇಟಿವನ್ನು ಸೆಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಾಗ್ತಿದೆಯಾ? ದಟ್ ಈಸ್ ಅ ಬಿಗ್ಗರ್ ಕ್ವಶನ್. ಆನಂದ್, ಈಗಾಗಲೇ ಪ್ರಶಾಂತ್ ಸರ್ಕಾರದ ಮೇಲೆ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ದೊಡ್ಡ ಮಟ್ಟದ ಒತ್ತಡ ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಸಮುದಾಯದ ಮುಖಂಡರು ಮಾಡ್ತಾ ಇದ್ದಾರೆ. ನಾವು ಅನುಭವ ಆದರೆ ಬೇರೆ ಬೇರೆ ಆಯಕಟ್ಟಿನ ಸ್ಥಳಗಳಲ್ಲಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ರು ಕೂಡ ಅರ್ಹತೆ ಮೇಲೆ ಕೊಟ್ಟಿದ್ವಿ ಅಂತಕ್ಕಂಥ ಸಂದೇಶನ ಸರ್ಕಾರ ಕೊಡ್ತದೆ. ಆದರೆ ನಾವು ನಿರೀಕ್ಷೆ ಮಾಡಿದ ಹಾಗೆ ನಮಗೆ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಎಲ್ಲೆಲ್ಲಿ ಸಿಗಬೇಕಾಗಿತ್ತೋ ಅಲ್ಲಿ ಸಿಕ್ಕಿಲ್ಲ ಅಂತಕ್ಕಂಥ ಆರೋಪವನ್ನು ಅದ್ರಲ್ಲಿ ಮಾಡಿದ್ದಾರೆ. ಒಂದು ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುತ್ತೆ ಒಂದು ಕಡೆ. ಇನ್ನೊಂದು ಬಹಳ ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ, ಅಂದ್ರೆ ಈಗ ಶಾಮ್ನೂರ್ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟ ವಿಚಾರದಲ್ಲಿ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಯಾಮಗಳ ರೀತಿಯಲ್ಲಿ ಚರ್ಚೆಗಳ ಸಮರ್ಥನೆ ಆಗ್ತಾ ಇದೆ. ಆದರೆ ಯಾರೋ ಡೆತ್ ಆಗಿದ್ರೆ ಅವ್ರ ಕುಟುಂಬಕ್ಕೆ ಕೊಡಬೇಕು, ಅವ್ರ ಮಗನಿಗೆ ಕೊಡಬೇಕು ಅಂತಕ್ಕಂಥ ಒಂದು ಕಡೆ ಹೇಳ್ತಾ ಇರುವಂತ ಕಾಂಗ್ರೆಸ್ ಪಾರ್ಟಿ ಮೊಮ್ಮಗನಿಗೂ ಕೂಡ ಕೊಡಬೇಕಾ ಅನ್ನೋದನ್ನ ಕ್ಲಾರಿಟಿ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಮತ್ತೆ ಪಾರ್ಟಿಯಲ್ಲಿ ಬಹಳ ಮುಖ್ಯವಾಗಿ ಕ್ರಮ ತೆಗೆದುಕೊಳ್ಳೋದು ಬೇರೆ ಅಥವಾ ಎಚ್ಚರಿಕೆ ಕೊಡೋದು ಬೇರೆ ಅಥವಾ ಎಲ್ಲ ಒಂದು ಕಡೆ ಟಾರ್ಗೆಟ್ ಮಾಡೋದು ಬೇರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸ್ವತಃ ಕೆಪಿಸಿಸಿ ಮಾಜಿ ಅಧ್ಯಕ್ಷರಾಗಿರ್ತ ದಿನೇಶ್ ಗುಂಡೂರಾವ್ ಹೇಳಿದ್ರು, ಟಾರ್ಗೆಟ್ ಮಾಡೋದು ಬೇರೆ, ಕ್ರಮ ತೆಗೆದುಕೊಳ್ಳೋದು ಬೇರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಅಂದರೆ ಅಧಿಕೃತ ಅಭ್ಯರ್ಥಿ ಘೋಷಣೆ ಮುಂಚಿತವಾಗಿ ಶಾಮ್ನೂರ್ ಕುಟುಂಬದವರು 2 ನಾಮಪತ್ರಗಳನ್ನು ಸಲ್ಲಿಕೆ ಮಾಡಿದ್ದು ಯಾಕೆ ಅಂತಕ್ಕಂಥ ಬಗ್ಗೆ ಕ್ಲಾರಿಟಿ ಕೊಡಬೇಕು. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಮುಸ್ಲಿಂ ನಾಯಕರು ಕೇಳ್ತಾ ಇದ್ದಾರೆ. ಒಂದೊಮ್ಮೆನಾದ್ರೂ ಕೂಡ ಅವರು ಹಾಗೊಂದೊಮ್ಮೆನಾದ್ರೂ ಕೂಡ ಮುಂಚಿತವಾಗಿ ನಾಮಪತ್ರ ಹಾಕಿದ್ರೆ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಅಂತ ಹಾಕಬೇಕಾಗಿತ್ತು. ಯಾಕೆ ಪಕ್ಷೇತರ ಅಂತ ಹಾಕಿದ್ರು? ಪಕ್ಷೇತರ ಅಂತ ಹಾಕಿದ ಮಾತ್ರಕ್ಕೆ ಅವರು ಒತ್ತಡ ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು ಅನ್ನುವಂತ ಆರೋಪವೂ ಕೂಡ ಇದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಶಾಮ್ನೂರ್ ಅವರು ಅಧಿಕೃತವಾಗಿ ಬಹಿರಂಗ ಸಭೆಯಲ್ಲಿ ಇನ್ನೊಂದು ಪಕ್ಷದ ಅಭ್ಯರ್ಥಿ ಗೆಲ್ಲಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಈಗ ಮುಸ್ಲಿಂ ನಾಯಕರು ಕೇಳಿದೆ. ಹೀಗೆ ಆರೋಪಗಳ ಪಟ್ಟಿಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಅಪಾಯಕಾರಿ ಬೆಳವಣಿಗೆ ಅಲ್ವಾ ಆನಂದ್ ಇದು?
ಒಂದು ದೊಡ್ಡ ಸಮುದಾಯ ಈ ರೀತಿ ಆರ್ಮ್ ಟ್ವಿಸ್ಟಿಂಗ್ ಮಾಡಿಬಿಟ್ರೆ, ಬ್ಲ್ಯಾಕ್ ಮೇಲಿಂಗಿಗೆ ಇಳಿದುಬಿಟ್ರೆ, 20-25 ಕ್ಷೇತ್ರದಲ್ಲಿ ಡಿಸೈಡಿಂಗ್ ಫ್ಯಾಕ್ಟರಿ, ಇಷ್ಟು ಕ್ಷೇತ್ರ ನಮಗೆ ಕೊಡಿ ಅಂತ ಕೂತ್ಕೊಂಡ್ರೆ ಕಾಂಗ್ರೆಸ್ಸಿಗೆ ರಿಸ್ಕಿ ಅಲ್ವಾ? ಎಸ್ ಖಂಡಿತವಾಗ್ಲೂ ಕೂಡ ನಾನೀಗಾಗಲೇ ಹೇಳ್ತಾ ಇದ್ದೀನಿ, ಈಗ ಆಗ್ತಿರ್ತಕ್ಕಂಥ ಬೆಳವಣಿಗೆ ಕಾಂಗ್ರೆಸ್ ನಿಶ್ಚಯವಾಗಿಯೂ ಕೂಡ ದೊಡ್ಡ ಮಟ್ಟದ ಆತಂಕವನ್ನು ತಂದೊಡುತ್ತೆ ಅಂತಕ್ಕಂಥ ಚರ್ಚೆಗಳಿದೆ. ಯಾಕೆಂತಂದ್ರೆ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿರ್ತಕ್ಕಂಥ ಉಲೇಮಗಳು ಹೇಳಿದ್ದೇನು, 67 ಲಕ್ಷ ಮತದಾರಿದ್ದೇವೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಗಂಭೀರವಾಗಿರ್ತಕ್ಕಂಥ ಫಲಿತಾಂಶಗಳು ತಂದು ಕೊಡಬಹುದು, ಯಾವ್ಯಾವ ಕ್ಷೇತ್ರಗಳಿರ್ತಕ್ಕಂಥ ಬೇರೆ. ಹಾಗಿದ್ದಾಗ ಅವರು ಸಹಜವಾಗಿ ಇರ್ತಕ್ಕಂಥ ಅವಕಾಶವನ್ನು ಬಳಕೆ ಮಾಡಿಕೊಂಡು ಸರ್ಕಾರದಲ್ಲಿ ಒತ್ತಡ ಹೇರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೌನಕ್ಕೆ ಶರಣಾಗಿರುವಂತದ್ದು. ಈಗ ಯಾವುದೇ ರೀತಿಯಾಗಿ ನಿಲುವುಗಳನ್ನು ಪ್ರದರ್ಶನ ಮಾಡಿದ್ರು ಕೂಡ ನೆಗೆಟಿವ್, ಒಂದೊಮ್ಮೆನಾದ್ರೂ ಕೂಡ ಮುಸ್ಲಿಮರ ವಿರುದ್ಧ ಮಾತಾಡಿದ್ರೆ ಬೇರೆ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ. ಒಂದೊಮ್ಮೆ ಲಿಂಗಾಯತರ ಪರವಾಗಿ ಮಾತಾಡಿದ್ದೆ ಆದ್ರೆ ಮುಸ್ಲಿಮರಿಗೆ ವಿರೋಧವನ್ನು ಕಟ್ಕೋಬೇಕಾಗತ್ತೆ. ಹಾಗಾಗಿ ಅಂದ್ರೆ ಮುಖ್ಯಮಂತ್ರಿ ಇರಬಹುದು ಅಥವಾ ಪಕ್ಷದ ಕೆಲ ಪ್ರಮುಖ ಹುದ್ದೆಯಲ್ಲಿ ಇರತಕ್ಕಂಥವ್ರು ಎಲ್ಲರೂ ಕೂಡ ಒಂದು ರೀತಿ ಕಾದು ನೋಡೋ ತಂತ್ರ ಅನುಸರಿಸ್ತಾ ಇದ್ದಾರೆ. ಸೊ ಎಲ್ಲ ಬೆಳವಣಿಗೆ ಬಗ್ಗೆನೂ ಕೂಡ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಸುದೀರ್ಘವಾದ ಚರ್ಚೆಯನ್ನು ಕೂಡ ಮಾಡಲಾಗಿದೆ. ಚರ್ಚೆಯ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು ಫಲಿತಾಂಶ ಬರೋ ತನಕ ವೇಟ್ ಮಾಡಿ ಅಂತಕ್ಕಂಥದ್ದು. ಫಲಿತಾಂಶವನ್ನು ಗಮನಿಸಿ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಹೈಕಮಾಂಡ್ ಮುಂದಾಗಿದೆ. ಹಾಗಾಗಿ ಎಲ್ಲವೂ ಕೂಡ ಈಗ ಕಂಟಿನ್ಯೂ ಆಗಿ ಪರಸ್ಪರ ವಾಕ್ ಸಂಪರ್ಕ ಸೀಮಿತವಾಗಿರ್ತಕ್ಕಂಥ ಬೆಳವಣಿಗೆ ನಡೀತಾ ಇರುವಂತದ್ದು. ಆದರೆ ಇದರ ಮಧ್ಯದಲ್ಲಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಸಮುದಾಯಕ್ಕೆ ಮೋಸ ಆಗಿದೆ ಅಂತಕ್ಕಂಥ ರೀತಿಯ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನ ರಾಜ್ಯದ ಎಲ್ಲಾ ಕಡೆ ಮಾಡ್ತಾ ಇರತಕ್ಕಂಥದ್ದು, ಬೇರೆ ಬೇರೆ ಸಂಘಟನೆಗಳ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಇರತಕ್ಕಂಥ ಪ್ರಯತ್ನವನ್ನು ಮಾಡೋದ್ರ ಮೂಲಕ ತಮ್ಮ ಅಸ್ತಿತ್ವವನ್ನ ಗಟ್ಟಿಯಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮುಸ್ಲಿಂ ಸಮುದಾಯ ಮಾಡ್ತಾ ಇದೆ. ಜೊತೆಗೆ ತಮಗೆ ಮುಂದಿನ ದಿನಗಳಲ್ಲಿ ಪಾರ್ಟಿಯಲ್ಲಿ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗಬೇಕು ಮತ್ತು ಸರ್ಕಾರದ ಒಳಗೂ ಕೂಡ ಸೂಕ್ತ ಸ್ಥಾನಮಾನ ಸಿಗಬೇಕು ಅಂತಕ್ಕಂಥದ್ದು. ಮತ್ತು ಬಹಳ ಪ್ರಮುಖ ಗಮನಿಸಬೇಕಾಗಿದ್ದ ವಿಚಾರ ಅಂದ್ರೆ ಈ ಜೂನ್ 30ಕ್ಕೆ ಅಂದ್ರೆ ಈ ಜೂನ್ ತಿಂಗಳಲ್ಲಿ ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ 7 ಸ್ಥಾನಗಳು ಕೂಡ ಈಗಾಗಲೇ ಕಾಂಗ್ರೆಸ್ಗೆ ಅನಾಯಾಸವಾಗಿ ಲಭ್ಯ ಆಗುತ್ತೆ. ವಿಧಾನ ಪರಿಷತ್. ಹಾಗಾಗಿ ಈಗ ವಿಧಾನ ಪರಿಷತ್ತಲ್ಲೂ ಕೂಡ ಸ್ಥಾನಮಾನಗಳು ಪಡ್ಕೊಳ್ತಕ್ಕಂಥ ಪ್ರಯತ್ನ. ಯಾಕೆಂತಂದ್ರೆ ಈ ಹಿಂದೆ ಕೂಡ ಕಾಂಗ್ರೆಸ್ ನಾಯಕರು ಪಕ್ಷದ ಆಂತರಿಕ ವಲಯದಲ್ಲಿ ಹೇಳಿದ್ರು, ಕೆಲ ಮುಸ್ಲಿಂ ನಾಯಕರನ್ನು ನಾವು ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಅವ್ರನ್ನ ಗೆಲ್ತ್ಕೊಳ್ಳಿ ಸಾಧ್ಯ ಆಗೋದಿಲ್ಲ, ಹಾಗೆ ಆ ಸಮುದಾಯಕ್ಕೆ ಇಲ್ಲಿ ಅವಕಾಶವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಈಗ ಮುಂಬರ್ತಕ್ಕಂಥ ಜೂನ್ ತಿಂಗಳಲ್ಲಿ ನಡೆಯುವಂತ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲೂ ಕೂಡ ಆ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನಮಾನ ಪಡ್ಕೊಳ್ತಕ್ಕಂಥ ಪ್ರಯತ್ನ ಕೂಡ ಇದು ಹಿಂದಿದೆ. ಮತ್ತು ಸಮುದಾಯಕ್ಕೆ ಸರ್ಕಾರದ ಒಂದು ಸಣ್ಣ ಬ್ರೇಕ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳೇ. ಇಬ್ಬಿಬ್ಬರು ಮುಸ್ಲಿಂ ನಾಯಕರುಗಳ ವಿರುದ್ಧ ಶಿಸ್ತು ಕ್ರಮ ಆಯಿತು ಕಾಂಗ್ರೆಸ್ನಲ್ಲಿ. ಆ ಇಬ್ಬರೂ ನಾಯಕರು ಸಿದ್ದರಾಮಯ್ಯನವರಿಗೆ ನಿಷ್ಠೆ ಹೊಂದಿದ್ದವರು. ಅವರ ಮೇಲೆ ಕಠಿಣ ಕ್ರಮ ಕೈಗೊಂಡಿರುವುದರ ಬಗ್ಗೆ ಸಿದ್ದರಾಮಯ್ಯನವರು ಏನೂ ಮಾಡಲಿಲ್ಲ, ಏನೂ ಮಾತಾಡಲಿಲ್ಲ. ಪಕ್ಷದೊಳಗೆ ಚರ್ಚೆ, ಸಿದ್ದರಾಮಯ್ಯನವರು ಮನಸ್ಸು ಮಾಡಿದರೆ ಈ ಆಕ್ಷನ್ ನಿಲ್ಲಿಸಬಹುದಾಗಿತ್ತು ಅಂತ. ಯಾಕೆ ಮನಸ್ಸು ಮಾಡಲಿಲ್ಲ? ಕೆ.ಎನ್. ರಾಜಣ್ಣ ಅವರು ಹೇಳಿದ್ದು ಯಾರ ಮಾಟ ಮಂತ್ರ ಮಾಡಿಸಿದಾರ ಅಂತ. ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು ಹೇಳಿದ್ರು, ಸಿದ್ದರಾಮಯ್ಯನವರು ಸುಮ್ಮನಿರ್ತಾ ಇರೋದನ್ನು ನೋಡಿದ್ರೆ ಅವ್ರಿಗೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅನ್ನೋ ಡೌಟ್ ಬರ್ತಿದೆ ಅಂತ. ಅದಕ್ಕೆ ಎಚ್.ಸಿ. ಬಾಲಕೃಷ್ಣ ಮಾಗಡಿ ಶಾಸಕರು ಹೇಳ್ತಾ ಇದ್ದಾರೆ, ಮಾಡಿಸೋದಾದ್ರೆ ರಾಜಣ್ಣ ಅವರೇ ಮಾಡಿಸಿರ್ಬೇಕು, ಅವರೇ ತಾನೇ ಸಿಎಂ ಜೊತೆಗೆ ಅಷ್ಟು ಧೈರ್ಯದಿಂದ ಮಾತಾಡೋರು ಅಂತ. ನಾನು ಒಂದೊಂದ್ಸರಿ ಸಿಎಂ ಇಷ್ಟೊಂದು ಅಸಹಾಯಕರ ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಆಸ್ತಿಕರೋ ನಾಸ್ತಿಕರೋ ನೋಡ್ರಿ, ಆಸ್ತಿ ಯಾವಾಗಲಾದರೂ ಕೂಡ ಮನುಷ್ಯನ ಮೇಲೆ ಏನಾದರೂ ಪರಿಣಾಮ ಆಗಬೇಕು ಅಂದರೆ ಅವ್ರು ಆಸ್ತಿಕರೇ ಆಗಿರಬೇಕು ಅಂತಲ್ಲ, ಅಥವಾ ನಾಸ್ತಿಕರಾಗಿರ್ಬೇಕು ಅಂತನೂ ಅಲ್ಲ. ಬರ್ತಕ್ಕಂಥ ತೊಂದರೆ ಯಾರನ್ನೂ ಬಿಡೋದಿಲ್ಲ. ಆದರೆ ನಾನು ಮಾಟ ಮಂತ್ರದಲ್ಲಿ ನಂಬಿಕೆ ಇಲ್ಲದೇ ಇರೋನು, ಗೊತ್ತಾಯ್ತಾ?
ಆದರೆ ಮಾಡಿರ್ಬೋದೇನೋ ಯಾರಾದರೂ ಅಂತ ಹೇಳಿ ಆಗಿದೆಯೋ ಆಗಿಲ್ವೋ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ನಾನು ಕರೆದು ಮಾತನಾಡಿದ್ದೀನಿ ರಾಜಣ್ಣ ಅವ್ರನ್ನ ಅಂತ ಹೇಳಿದ್ದಾರೆ. ಕರೆಕ್ಟ್ ಮಾತನಾಡಿದ್ರೆ ಮಾತನಾಡಿದ್ದಾರೆ. ಮಾಟ ಮಂತ್ರ ಅವರು ನಂಬಲ್ಲ, ನಾನು ನಂಬಲ್ಲಪ್ಪ, ನಡೀರಿ ಸುಮ್ಮನೆ. CM ಅವ್ರಿಗೆ ಯಾರು ಏನು ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳಿಸ್ಕೊಳ್ಳೋ ಅಂತ ಅಸಹಾಯಕತೆ ಅವ್ರಿಗೆ ಬಂದಿಲ್ಲ. ಮಾಟ ಮಂತ್ರ ಏನೋ ಮಾಡಿಸ್ಬಿಟ್ಟಿದಾರೇನೋ ಅನ್ನೋ ಜನ ಮಾತಾಡ್ತಾರಲ್ಲ, ಅದನ್ನ ನಾನು ನಂಬುವಾಗ ಆಗ್ತದೆ. ಆದ್ರೆ ಈ ಕೆಲವು ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಸದ ಒತ್ತಡನೋ ಬೇರೆ ಒತ್ತಡನೋ ಅವರು ಒಂದು ಸ್ವಲ್ಪ ಸೈಲೆಂಟ್ ಇದ್ದಾರೆ ಅಂತ ಯಾರನ್ನ ಹೇಳಿದ್ರೆ ಅದು ಸರಿ ಏನೋ ಅಂತ ನಮಗೂ ಅನ್ಸುತ್ತೆ. ರಾಜಣ್ಣ ಅವರೇ ಮಾಡಿಸಿರ್ಬೇಕು, ಬೇರೆ ಇನ್ಯಾರು ಮಾಡ್ಸಕ್ ಸಾಧ್ಯ ಇಲ್ಲ. CM ಏನಾದ್ರು ಹಠಬಥ ಮಾಡ್ಸಕ್ ಶಕ್ತಿ ಇದ್ರೆ ಅದು ರಾಜಣ್ಣ ಅವ್ರಿಗೆ, ಬೇರೆ ಯಾರಿಗೂ ಇಲ್ಲ. ವಾಮಾಚಾರಗಳು ಮಾಡಿಸ್ತಾರೆ, ಬಟ್ ಒಂದ್ ತಿಳ್ಕೋಬೇಕು, ಯಾರ್ಯಾರು ವಾಮಾಚಾರ ಮಾಡಿಸವ್ರೆ ಅವ್ರ ಕುಟುಂಬ ಸರ್ವನಾಶ ಆಗ್ಬಿಟ್ಟವೆ. ಯಾರ್ಯಾರು ಬೇರೆಯವ್ರ ಬಗ್ಗೆ ವಾಮಾಚಾರ ಮಾಡ್ಸಕ್ ಹೋಗ್ತಾರಲ್ಲ ಅವ್ರ ಕುಟುಂಬಗಳು ಹೆಸರು ಹೇಳ್ದಂಗೆ ಸರ್ವನಾಶ ಆಗಿರ್ತಕ್ಕಂಥ ಉದಾಹರಣೆಗಳಿದಾವೆ. ಆ ತರ ಮಾಡಿಸಿ ಎಲ್ಲರೂ ಬಾಯಿ ಕಟ್ಟಾಕ್ಬೋದಾಗಿತ್ತಲ್ಲ. ಇದೇ ದಾವಣಗೆರೆ ಚುನಾವಣೆ ಆಫ್ಟರ್ ಎಫೆಕ್ಟ್ಸ್ ಅನ್ನುವಂತೆ ಜಮೀರ್ ಅಹಮ್ಮದ್ ಖಾನ್ರ ಮೇಲೆ ಆಕ್ಷನ್ ಆಗುತ್ತೆ ಅಂತ ಚರ್ಚೆಗಳು ಶುರುವಾಗಿತ್ತು. ಅದಕ್ಕೆ ಜಮೀರ್ ಅಹಮ್ಮದು ಮಂತ್ರಿಗಿರಿನೂ ಬೇಡ, ಕಾಂಗ್ರೆಸ್ಸು ಬೇಡ ಅಂತ JDSಗೆ ಹೋಗ್ಬಿಡ್ತಾರೆ. ಬಹಳ ಜೋರು ಚರ್ಚೆ ಆಗ್ತಾ ಇತ್ತು. ಅದರ ಬಗ್ಗೆ ಪ್ರಶ್ನಿಸಲಾಗಿ ಮಾಗಡಿ ಬಾಲಕೃಷ್ಣ ಅವರು ಲೈಟರ್ ವೇನಲ್ಲೇ ಉತ್ತರ ಕೊಟ್ಟರು. ನನ್ನನ್ನು JDSನಿಂದ ಕಾಂಗ್ರೆಸ್ಸಿಗೆ ಕರ್ಕೊಂಡು ಬಂದದ್ದು ಅವನೇ, ಈಗ JDSಗೆ ಹೋದ್ರು ನನ್ನನ್ನು ಜೊತೆ ಕರ್ಕೊಂಡು ಹೋಗ್ಬೇಕು, ಕಾಂಗ್ರೆಸ್ಸಿಗೆ ಬಂದವರೆಲ್ಲ ಒಟ್ಟಿಗೆ ವಾಪಸ್ ಹೋಗಬೇಕು JDSಗೆ, ಅಲ್ಲಿಗೆ ಹೋದ್ರೆ ಅಲ್ಲೇನಾದರೂ ನನ್ನನ್ನು DCM ಮಾಡ್ತಾರ, ಖಾಲಿ ಕೈನಲ್ಲಿ ಹೋಗೋದ್ರಿಂದ ಏನು ಪ್ರಯೋಜನ ಅಂತ ಕೇಳಿದ್ರು ಮಾಗಡಿ ಬಾಲಕೃಷ್ಣ. ಅಲ್ಲ ಹೂವಾಪುವ ಸುದ್ದಿರಿ. ನಾನಿನಿಗೆ JDS ಹೋಗ್ಲಿ, ಆ ಪಕ್ಷ ಬಿಟ್ಟು ಬಂದಿರೋದು. ಕಾಂಗ್ರೆಸ್ ಪಕ್ಷ ನನಗೇನು ಕಡಿಮೆ ಮಾಡಿದೆ? ನನ್ನ 2018 ಸಮ್ಮಿಶ್ರ ಸರ್ಕಾರ, ಅದೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು. ಅದಲ್ಲಿ ನಾನು ಮಂತ್ರಿ ಮಾಡ್ತಾರೆ ಅಂತ ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರ ತಾನೂ ಕೇಳಿಲ್ಲ. ಆ ಟೈಮಲ್ಲೇ ಪಕ್ಷ ನನಗೆ ಮಂತ್ರಿ ಮಾಡಿಬಿಟ್ಟು 5 ಪೋರ್ಟ್ಫೋಲಿಯೋ ಕೊಟ್ಟಿದ್ರು. ಎಷ್ಟು ಪೋರ್ಟ್ಫೋಲಿಯೋ? 5 ಪೋರ್ಟ್ಫೋಲಿಯೋ. ಇದೇ ಜನತಾದಳಲ್ಲಿ ನಮ್ಮ ಮಂತ್ರಿ ಆಗಿದೆ. ತಿರ್ಗಾ 2023 ನನಗೆ 4 ಖಾತೆ ಕೊಟ್ಟಿದ್ದಾರೆ. ಏನು ಕಾಂಗ್ರೆಸ್ ಪಕ್ಷ ಕಡಿಮೆ ಮಾಡಿದೆ ನನಗೆ ನನ್ನ ಜನತಾದಳ ಹೋಗೋಕ್ಕೆ? ರೋಷನ್ ಬೇಗ್ ಅವರು 7 ಬಾರಿ ಗೆದ್ದಿದ್ರು, ತನ್ವೀರ್ ಸೇಠ್ ಅವರು 5 ಬಾರಿ ಗೆದ್ದಿದ್ರು, ಮನೆ ಹಾರೀಸ್ ಅವರು 3-4 ಬಾರಿ ಗೆದ್ದಿದ್ರು. ಅವ್ರು ಎಲ್ಲ ಇಟ್ಕೊಂಡು ನಾನು ಮಾಡಬೇಕಾದ್ರೆ ನಾನು ಮರೆಯೋಕ್ಕಾಗ್ತದೆ? ಅದೆಲ್ಲ ಅವ್ರ ಜೊತೆ ನಾನೇನಿಗ್ರಿ ಮಾತಾಡಲಿ? ಸುಮ್ಮನೆ ಹೂವಾಪುವ ಸುದ್ದಿ. ನನಗೆ ನಾವು ಆಪ್ತರಿದ್ದೀವಿ, ನಮ್ಗೇನೋ ಹೇಳಿಲ್ಲ ಅವನು ಹೋಗ್ತೀನಿ ಅಂತ. ಈಗ ನಮ್ಮನ್ನ ಕಾಂಗ್ರೆಸ್ ಕರ್ಕೊಂಬಂದವನು ಅವನೇನೆ. ನಾವು ದಳದಲ್ಲಿದ್ದಾಗ ಬೇಡ ಬಾ ನಾವು ಕಾಂಗ್ರೆಸ್ಗೆ ಹೋಗೋಣ, ಇಲ್ಲಿ ಯಾಕೋ ಸರಿ ಇಲ್ಲ ಅಂತ ಕರ್ಕೊಂಬಂದವನು ಅವನೇನೆ. ಈಗ ವಾಪಸ್ ಹೋಗ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅವನು. ಸುಮ್ಮನೆ ಒಬ್ಬನೇ ಹೋಗ್ಬಿಡ್ತಾನ? ಕರ್ಕೊಂಡು ಹೋಗ್ಬೇಕು, ಅವ್ನು ಜವಾಬ್ದಾರಿ ಅಲ್ವಾ? ಕರ್ಕೊಂಬಂದಿರೋ ಅವನು. ಈಗ ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲರೂ ಮಾತಾಡಿ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ನಮ್ಮನ್ನ. ಅವ್ನು ಹೋಯ್ತೀನಿ ಅಲ್ಲ, ಅವ್ನು ಕರೆದ್ರೆ ಮಾತಾಡ್ತೀವಿ. ಆಮೇಲೆ ಸಾಧಕ ಬಾಧಕ ತೀರ್ಮಾನ ಆಗ್ಬೇಕಲ್ಲ. ಅಲ್ಲೇನಾರ ನನ್ನನ್ನು ಉಪಮುಖ್ಯಮಂತ್ರಿ ಮಾಡ್ತಾರ JDSನಲ್ಲಿ? ಏನೋ ತೀರ್ಮಾನ ಆಗ್ಬೇಕಲ್ಲ ಅದೆಲ್ಲ. ಸುಮ್ಮನೆ ಇಲ್ಲಿಂದ ಖಾಲಿ ಕೈನಲ್ಲಿ ಹೋಗೋದು, ಖಾಲಿ ಕೈಯಲ್ಲಿ ಬರೋದು ಏನು ಪ್ರಯೋಜನ? ಹೌದೌದು, ನಮ್ಮನ್ನು ಕರ್ಕೊಂಬಂದವನು ಅವನೇನೆ, ಇಲ್ಲಿಗೆ ಕಾಂಗ್ರೆಸ್ ಕರ್ಕೊಂಬಂದವನು ಅವನೇನೆ, ಈಗ ಕರ್ಕೊಂಡು ಹೋಗ್ಬೇಕಾಗಿರೋನು ಅವನೇನೆ, ನಮ್ಮ ಹತ್ರ ಚರ್ಚೆ ಮಾಡ್ಬೇಕಾಗಿರೋನು ಅವನೇನೆ. ಮತ್ತೊಮ್ಮೆ ಪ್ರಶಾಂತನಾಥ್ ನಮ್ಮ ಜೊತೆಗೆ ಲೈನ್ನಲ್ಲಿದ್ದಾರೆ. ಪ್ರಶಾಂತ್, ಪ್ಯೂರ್ಲಿ ಹೈಪೋಥೆಟಿಕಲ್ ಪ್ರಶ್ನೆ. JDSಗೆ ಹೋದರೆ ಏನಾಗುತ್ತೆ? ಜಮೀರ್ ಅಹಮ್ಮದ್ ಮಾತಿನಲ್ಲಿ ನನಗೆ ತುಂಬ ಲಾಜಿಕ್ ಅನಿಸುತ್ತೆ. ಹೊಸದಾಗಿ ಪಕ್ಷಕ್ಕೆ ಬಂದವರನ್ನು ಮಂತ್ರಿ ಮಾಡಿದ್ರು, ಅಷ್ಟೆಲ್ಲ ಏನು ಮೂಲ ಕಾಂಗ್ರೆಸ್ನಲ್ಲೇ ಇದ್ದು ಹಲವು ಸಲ ಗೆದ್ದವ್ರನ್ನ ತಪ್ಪಿಸಿ ಅಲ್ಲಿಗೆ ಹೋದ್ರೆ ಏನಾಗುತ್ತೆ JDSಗೆ? ಅದೇ ದಿಸ್ ಇಸ್ ಅ ಪ್ಯೂರ್ ಸ್ಪೆಕ್ಯುಲೇಷನ್. ಅದೇ ಹೈಪೋಥೆಟಿಕಲ್ ಕ್ವಶನ್ ಅಂತಾನೆ ಹೇಳೋದು. ಅಟ್ಕಲೆ ಅಂತಾರಲ್ಲ ಹಿಂದಿಯಲ್ಲಿ, ಈ ರೀತಿಯ ಸುದ್ದಿಗಳು ಹರಡ್ತಾ ಇರ್ತವೆ. ಎಸ್. ಈಗ ಆ ಸುದ್ದಿಗಳನ್ನು ಯಾರು ತಂದರು, ಯಾಕೆ ತಂದರು? ಬಟ್ ನ್ಯಾಚುರಲ್ ಈಗ ಜಮೀರ್ ಅಹಮ್ಮದ್ ಖಾನ್ ಕಾಂಗ್ರೆಸ್ನಿಂದ ಹೊರಗಡೆ ಹೋದರೆ ಎಲ್ಲಿ ಹೋಗ್ಬೋದು ಅಂತಕ್ಕಂಥದ್ದು ಒಂದೇ ಒಂದು ಪಾರ್ಟಿಯ JDS ಇರೋದು. ಸೊ ಈ ರೀತಿಯ ಸುದ್ದಿಗಳು ಹರಿದಾಡ್ತಾ ಇರ್ತವೆ. ಬಟ್ ನನಗನ್ಸುತ್ತೆ ಇವತ್ತು ಆ ಪರಿಸ್ಥಿತಿಯೇ ಉದ್ಭವ ಆಗಿಲ್ಲ. ಎಸ್, ಪಾಲಿಟಿಕ್ಸ್ನಲ್ಲಿ ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಆ ಪರಿಸ್ಥಿತಿ ಉದ್ಭವವಾಗದ ಹೊರತು, ನೀರು ಇಲ್ಲಿಗೆ ಬರದ ಹೊರತು ಸೇತುವೆ ಹೆಂಗೆ ದಾಟಬೇಕು ಅಂತ ಯಾಕೆ ಯಾರು ಯೋಚನೆ ಮಾಡ್ತಾರೆ? ಕರೆಕ್ಟ್. ಹಾಗಾಗಿ ನನಗನ್ಸುತ್ತೆ ಅಂದರೆ ಇದು ಸುಮ್ಮನೆ ಈಗ ಕರ್ನಾಟಕದ ರಾಜಕಾರಣದಲ್ಲಿ ಈ ರೀತಿಯ ಕೆಲ ಸುದ್ದಿಗಳು ಹರಿದಾಡ್ತಾ ಇರ್ತವೆ. ಅಷ್ಟು ಬಿಟ್ಟರೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ದಮ್ಮಿಲ್ಲ. ಆದರೆ ಹ್ಯಾವಿಂಗ್ ಸೆಡ್ ದ್ಯಾಟ್, ಜಮೀರ್ ಅಹಮ್ಮದ್ ಖಾನ್ರನ್ನ ನಜೀರ್ ಮತ್ತು ಜಬ್ಬಾರ್ ಮೇಲೆ ಕ್ರಮ ತೆಗೆದುಕೊಂಡು
ಜಮೀರ್ ಅಹ್ಮದ್ ಖಾನ್ರನ್ನು ಕಾರ್ನರ್ ಮಾಡ್ತಕ್ಕಂಥ ಪ್ರಯತ್ನ ಏನು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಇಲ್ಲಿನ ನಾಯಕತ್ವ ಮಾಡಿದೆ, ಅದಕ್ಕೆ ಜಮೀರ್ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದು ಭಾಳ ಮುಖ್ಯ. ಓಕೆ, ಅಂದರೆ ಫಾರ್ಮುಲಾ ಏನು, ಇದು ಹಿಂಗೆ ಸುಸೂತ್ರವಾಗಿ ಬಗೆಹರಿಯಲ್ಲ. ಇದು ಹೌದು, ಇದು ಹೊರಗಡೆ ಬಂದಿರುವ ರೀತಿ ನೋಡಿದಾಗ ಇದು ಸುಸೂತ್ರವಾಗಿ ಬಗೆಹರಿಯಲ್ಲ. ಆರೋಪ ಏನು, SDPI ಫಂಡಿಂಗ್ ಮಾಡಿದಿರಿ ಅಂತ ಆರೋಪ. ಹೌದು ಹೌದು. ಹಾಗಿರುವಾಗ ದಾವಣಗೆರೆಯ ರಿಸಲ್ಟ್ ಏನಾಗುತ್ತೆ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ಈ ಮುಸ್ಲಿಂ ತಿಕ್ಕಾಟ, ಮುಸ್ಲಿಂ ನಾಯಕತ್ವ ಹೆಂಗೆ ಮುಂದಿನ ದಿನಗಳಲ್ಲಿ ಅವರ ಟ್ರಾಜೆಕ್ಟರಿ ಏನು ಅನ್ನೋದು ಫಲಿತಾಂಶದ ಮೇಲೆ ಅವಲಂಬಿತ ಆಗಿದೆ. ಆದರೆ ಒಂದು ಮಾತಂತೂ ನಿಜ ಅಜಿತ್, ನನಗನ್ಸುತ್ತೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ ನಂತರ ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯದಲ್ಲಿ ಈ ಮಟ್ಟದ ಒಂದು ಡಿವೈಡ್ ಕಂಡು ಬರ್ತಾ ಇರ್ತಕ್ಕಂಥದ್ದು ಮೊದಲನೇ ಬಾರಿ, ಫಸ್ಟ್ ಟೈಮ್. ಸಿದ್ದರಾಮಯ್ಯನವರು ಒಂದು ರೀತಿಯ ನಾಯಕತ್ವ ವಹಿಸ್ಕೊಂಡ ಮೇಲೆ ಹಂತ ಹಂತವಾಗಿ 2004ರಲ್ಲಿ ಅವರು JDS ಅಲ್ಲಿದ್ದರು, ಮುಸ್ಲಿಮರು JDS ಗೋಟ್ ಹಾಕಿದ್ರು. 2008ರಿಂದ ಈಚೆಗೆ ಅದು 2023ರವರೆಗೆ ಮುಸ್ಲಿಂ ಬಹುತೇಕ 85-90% ಸಿದ್ದರಾಮಯ್ಯನವರ ಪರವಾಗಿ, ಕಾಂಗ್ರೆಸ್ನ ಪರವಾಗಿ ಬರ್ತಾ ಹೋಯಿತು. ಹೀಗಿರುವಾಗ ಈ ಯೂಟರ್ನ್ ಏನಿದೆ ಅಲ್ವಾ, ಅಥವಾ ಯೂಟರ್ನ ಭಯ ಏನಿದೆ ಅಲ್ವಾ, ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಅನ್ಡೌಟೆಡ್ಲಿ ಇವತ್ತು ಜಮೀರ್ ಅಹ್ಮದ್ ಖಾನ್ ಕರ್ನಾಟಕದಲ್ಲಿ ಮುಸ್ಲಿಂ ನಾಯಕರ ಪಾಲಿಗೆ ಅಥವಾ ಮುಸ್ಲಿಮರ ಪಾಲಿಗೆ ಒಬ್ಬ ಮಾಸ್ ಲೀಡರ್ ಅಂತ ನೋಡ್ಬೋದು ಅವರನ್ನು. ಹೌದು. ಬಟ್ ಕಾಂಗ್ರೆಸ್ನ ಒಂದು ಮಿಸ್ಟೆಪ್, ಒಂದು ವೇಳೆ ಕಾಂಗ್ರೆಸ್ ಪ್ಯಾಸಿಫೈ ತುಂಬ ಮಾಡಲಿಕ್ಕೆ ಹೋದರೆ ಇಲ್ಲಿ ಹಿಂದೂಗಳು ಕೂಡ ಇದನ್ನು ನೋಡ್ತಾ ಇರ್ತಾರೆ, ಈ ಬೆಳವಣಿಗೆಗಳನ್ನು. ಸೊ BJP ಅದನ್ನು ಫ್ಲೇರ್ ಅಪ್ ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಸುಲಭ ಇಲ್ಲ ಯಾವುದೂ ಕೂಡ. ಹೌದು ಹೌದು. ಈಗ ದಾವಣಗೆರೆಯಲ್ಲಿ ನಾವು ಇವತ್ತೇನು ಚರ್ಚೆ ಮಾಡ್ತಿದ್ದೀವಿ, ಇಲ್ಲ ಶಾಮ್ನೂರ್ ಅವ್ರಿಗೆ ಟಿಕೆಟ್ ಕೊಟ್ಟರು, ಮುಸ್ಲಿಮರು ವಿ ಫೀಲ್ ಚೀಟೆಡ್ ಅಂತ ಹೇಳ್ತಿದ್ದಾರೆ ಅಂತ. ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟು ಅದರ್ ವೇ ರೌಂಡ್ ನೋಡಿ, ಶಾಮ್ನೂರ್ ಏನಾದರೂ ಬಂಡಾಯ ಎದ್ದಿದ್ರೆ ಏನು 30-35% ಲಿಂಗಾಯತ್ ವೋಟ್ಗಳು ಬರ್ತಾವಲ್ಲ ಕಾಂಗ್ರೆಸ್ಗೆ, ಹೌದು, ಅವು ಕಿತ್ಕೊಂಡು ಹೋಗಿರೋವು. ಕರೆಕ್ಟ್. ಸೊ ಇದು ಡಬಲ್ ಎಜ್ ಸ್ವರ್ಡ್ ಇದ್ದಂಗೆ, ಎರಡು ಅಲಗಿನ ಕತ್ತಿ ಇದು. ಬಟ್ ನೀವು ಅದನ್ನು ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಅನ್ನೋದು ಮುಖ್ಯ ಆಗಿತ್ತು. ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಪ್ರಮಾಣದಲ್ಲಿ ಮೆಸ್ಅಪ್ ಮಾಡಬೇಕಿತ್ತು ಅದನ್ನು ಮಾಡದೆ ಮೆಸ್ಟಪ್ ಮಾಡಿದೆ. ಎಸ್. ಅದರ ಜೊತೆಗೆ ನೀವು ಆವಾಗ ಹೇಳ್ತಾ ಇದ್ರಿ, ಅಂದರೆ ರಾಜಕೀಯ ವಿದ್ಯಮಾನಗಳಲ್ಲಿ, ಪಕ್ಷದ ಆಂತರಿಕ ಬೆಳವಣಿಗೆಗಳಲ್ಲಿ ಮಠಾಧೀಶರು, ಧಾರ್ಮಿಕ ನಾಯಕರದ್ದು ಏನು ಮಾತು ಅಂತ. ಬಹುಶಃ ಬೇರೆ ಈಗ ಲಿಂಗಾಯತ ಮಠಾಧೀಶರು ಬೇಜಾರು ಮಾಡ್ಕೊಂಡು ಮಾತಾಡ್ತಾರೆ, ಇನ್ಯಾವುದೋ ಮಠಾಧೀಶರು ಬೇಜಾರು ಮಾಡ್ಕೊಂಡು ಮಾತಾಡ್ತಾರೆ. ಪಕ್ಷಗಳು ಇಷ್ಟು ತಲೆ ಕೆಡಿಸಿಕೊಳ್ಳಲ್ವೇನೋ, ಯಾಕಂದರೆ ವೋಟಿಂಗ್ ಪ್ಯಾಟರ್ನ್ ಆಯಾ ಜಾತಿಗಳದ್ದು ಒಂದೊಂದು ರೀತಿ ಇದೆ. ಬಟ್ ಮುಸ್ಲಿಮು ಅಂದರೆ ಒಂದು ಅದ್ಭುತವಾದ ಕಮ್ಯುನಿಕೇಷನ್ ಮೆಕ್ಯಾನಿಸಮ್ ಇರೋದ್ರಿಂದ, ಎನ್ಮಾಸ್ ಆಗಿ ವೋಟ್ಗಳನ್ನು ಶಿಫ್ಟ್ ಮಾಡುವ ಮೆಕ್ಯಾನಿಸಮ್ ಇರೋದ್ರಿಂದ ಇದೊಂದು ಸ್ವಲ್ಪ ಸೀರಿಯಸ್ ಅನಿಸುತ್ತೆ. ಅದು ಯಾವ ಪಾರ್ಟಿ ಜೊತೆ ಆಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ನಿಮ್ಗೆ ನೆನಪಿದ್ರೆ ಲಿಂಗಾಯತ ಸ್ವಾಮೀಜಿಗಳು ಹೊರಗಡೆ ಬಂದಾಗ BJPಯಲ್ಲೊಂದು ತಲ್ಲಣ ಇತ್ತು. ಯಡಿಯೂರಪ್ಪನವ್ರನ್ನ ತೆಗೆದು ಬೊಮ್ಮಾಯಿಯವ್ರನ್ನ ಯಾಕೆ ಮುಖ್ಯಮಂತ್ರಿ ಮಾಡಿದರು BJPಯವರು ಹೈಕಮಾಂಡ್? ಲಿಂಗಾಯತರನ್ನು ತೆಗೆದಾಗ ಲಿಂಗಾಯತರನ್ನೇ ಮಾಡಿದ್ವಿ ಅಂತ ತೋರಿಸೋದಕ್ಕೋಸ್ಕರ. ಹೌದು. ಇಲ್ಲವಾದಲ್ಲಿ ಲಿಂಗಾಯತ ಸಮುದಾಯದ ಮತಗಳು ಇವತ್ತು 70 ಬರ್ತವೆ, ನಾಳೆ 50 ಬಂದರೆ ನಾವು ಸೀಟ್ಗಳು ಕಡಿಮೆ ಆಗ್ತವೆ ಅನ್ನುವ ಕಾರಣಕ್ಕೋಸ್ಕರ. ಹೌದು. ಒಕ್ಕಲಿಗ ಸಮುದಾಯ ಈಗ ಬಿಡಿ, ದೇವೇಗೌಡರ ಕುಟುಂಬದ ಒಂದು ಪಕ್ಷ ಆದ್ದರಿಂದ ಒಕ್ಕಲಿಗ ಸಮುದಾಯ ಎಷ್ಟು ಮಟ್ಟಿಗೆ ಬಿಟ್ಟು ಹೋಗ್ಬೋದು. ಆದರೆ DK ಶಿವಕುಮಾರ್ ಅಂತ ಒಬ್ಬ ನಾಯಕ, SM ಕೃಷ್ಣ 2004ರಲ್ಲಿ ಕರ್ನಾಟಕದಿಂದ ರಾಜ್ಯಪಾಲರಾಗಿ ಹೋದ ನಂತರ ಒಬ್ಬ ಒಕ್ಕಲಿಗ ನಾಯಕ JDSಗೆ ಟಕ್ಕರ್ ಕೊಡುವ ಮಟ್ಟಕ್ಕೆ ಬೆಳೆದಿರಲಿಲ್ಲ. 23ರಲ್ಲಿ DK ಶಿವಕುಮಾರ್ ಕಂಡ್ರು ಒಕ್ಕಲಿಗರ ಒಂದು 5% ವೋಟ್ ಶಿಫ್ಟ್ ಆಗ್ಬಿಟ್ರು. ಯಾವ ಮಟ್ಟದ ತಲ್ಲಣ JDS ಅನುಭವಿಸ್ತು, BJP ಜೊತೆ ಮೈತ್ರಿ ಮಾಡ್ಕೊಳ್ಬೇಕಾಯ್ತು. ಕಾಂಗ್ರೆಸ್ನಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಅಜಿತ್, ನನಗನ್ಸುತ್ತೆ ಕುರುಬ ಮತ್ತು ಮುಸ್ಲಿಂ ಮತಗಳು ಈ ಕಾಂಬಿನೇಷನ್ ಏನಿದೆ ಅಲ್ವಾ, ದಿಸ್ ಈಸ್ ಅ ವೆರಿ ಡೆಡ್ಲಿ ಕಾಂಬಿನೇಷನ್ ಫಾರ್ ಕಾಂಗ್ರೆಸ್. ಸಿದ್ದರಾಮಯ್ಯನವರು ನಾಯಕತ್ವವನ್ನು 2008ರಲ್ಲಿ ವಹಿಸ್ಕೊಂಡ್ಮೇಲೆ ಕುರುಬ ಮತಗಳು ಮೊದಲು ಬರ್ತಿದ್ವು, ಆದರೆ ಇನ್ನೂ ಹೆಚ್ಚು ಕನ್ಸಾಲಿಡೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅದರ ಜೊತೆಗೆ ಸಿದ್ದರಾಮಯ್ಯನವರ ಅವ್ರದ್ದೊಂದು ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಇದೆ. ಯಾರೇ ಅವರನ್ನು ಏನೇ ಟೀಕೆ ಮಾಡಲಿ ಅವ್ರಿಗೊಂದು ಸೆಕ್ಯುಲರ್ ಕ್ರೆಡೆನ್ಷಿಯಲ್ಸ್ ಇದೆ. ಹೌದು. ಆ ಕಾರಣದಿಂದ ಮುಸ್ಲಿಂ ಮತಗಳು ಏನೋ ಕುರುಬ ಮತಗಳ ಜೊತೆಗೆ ಸೇರಿದ್ವು, ಕಾಂಗ್ರೆಸ್ನ ಪರಂಪರಾಗತ ವೋಟ್ಗಳ ಜೊತೆಗೆ ಬಂದು ಕಾಂಗ್ರೆಸ್ ನೋಡಿ ನೀವು ಕೆಟ್ಟ ಪರ್ಫಾರ್ಮೆನ್ಸ್ ಮಾಡಿದಾಗ ಅವರು 37%ಗಿಂತ ಕಡಿಮೆ ಹೋಗಿಲ್ಲ. ಹೌದು. BJPಯವರು ಅಧಿಕಾರಕ್ಕೆ ಬಂದಾಗ 37-38 ಇಲ್ದಾಗ 34, 35, 32ರವರೆಗೆ ಹೋಗಿದ್ದಾರೆ. ಯಾಕಂತಂದರೆ ಕಳೆದ ಆಲ್ಮೋಸ್ಟ್ 18 ಇಯರ್ಸಿಂದ ಕುರುಬ ಮತ್ತು ಮುಸ್ಲಿಂ ಒಂದು ಕನ್ಸಾಲ್ಟೇಷನ್ ಇದೆ ಅಲ್ವಾ, ಅದು ಕಾಂಗ್ರೆಸ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಬೇಸ್ ವೋಟನ್ನು ತಂದುಕೊಡುತ್ತೆ. ಎಸ್.
ಕಾಂಗ್ರೆಸ್ ಯಾಕೆ ಈ ಸಮಸ್ಯೆ ಬಗ್ಗೆ ಆತಂಕಿತ ಇದೆ ಅಂತಂದರೆ, ಒಂದು ಕಡೆ ಮುಸ್ಲಿಂ ವೋಟ್ಗಳು ಏನಾಗ್ತವೆ, ಸಿದ್ದರಾಮಯ್ಯ ಈ ನಾಯಕತ್ವ ಬದಲಾವಣೆ ಚರ್ಚೆಯಲ್ಲಿ ಕುರುಬ ವೋಟ್ಗಳು ಏನಾಗ್ತವೆ, ಅದು ನಾವು ಕೂಡ ಇಷ್ಟು ಇಂಟ್ರೆಸ್ಟ್ ಯಾಕೆ ಈ ಬೆಳವಣಿಗೆಗಳ ಮೇಲಿದೆ? ಹೌದು, ಬಿಕಾಸ್ 28ರ ಚುನಾವಣೆ ದೃಷ್ಟಿಯಿಂದ ಅಷ್ಟೇ. ಎಸ್, ಇದೆಲ್ಲದರ ಮಧ್ಯೆ ಚರ್ಚೆ ಆಗ್ತಾ ಇರೋದು ಸಿದ್ದರಾಮಯ್ಯನವರ ಮೌನ. KN ರಾಜಣ್ಣ ಅವ್ರು ಹೇಳಿದ್ರು ಅವ್ರ ಮೇಲೆ ಯಾರು ಮಾಟ ಗೀಟ ಮಾಡಿಸಿದಾರಾ ಅಂತ ಡೌಟ್ ಬರ್ತಿದೆ ಅಂತ. ಜಮೀರ್ ಅಹ್ಮದ್ ಖಾನ್ ಅವ್ರು ಹೇಳಿದ್ರು ಸಿದ್ದರಾಮಯ್ಯ ಮಾತಾಡಿದ್ರೆ ಬೇರೆಯದೇ ಸೌಂಡ್ ಆಗತ್ತೆ ಅಂತ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಕೆಲವು ಸಲ ಹಾಗೆ ಮಾಡಬೇಕಾಗತ್ತೆ ಅಂತ. ತಮ್ಮ ಬೆಂಬಲಿಗರ ಮೇಲೆ, ಇಬ್ಬರ ಮೇಲೆ ಕ್ರಮ ಆದರೂ ಕೂಡ ಸಿದ್ದರಾಮಯ್ಯನವರು ಸುಮ್ಮನೆ ಯಾಕಿದ್ದಾರೆ? ಅದರ ಹಿಂದೆ ಲೆಕ್ಕಾಚಾರ ಇದೆಯಾ ಏನಾದರೂ? ರಿಸಲ್ಟ್ ಬರೋದಕ್ಕಿಂತ ಮೊದಲು ಏನು ಮಾತಾಡಿದ್ರೂ ತಪ್ಪಾಗತ್ತೆ. ಹೈಕಮಾಂಡ್ ಒಬ್ಬ ಉಸ್ತುವಾರಿಯನ್ನು ನೇಮಿಸಿತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ. ಅವರೇ ರಿಪೋರ್ಟ್ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣದ ಮತದಾನದ ಪ್ಯಾಟರ್ನ್ನಲ್ಲಿ ಎಡವಟ್ಟಾಗಿದೆ ಅನ್ನೋ ರಿಪೋರ್ಟ್ ಸಿದ್ದರಾಮಯ್ಯನವರಿಗೂ ಬಂದಿದೆ. ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಆಕ್ಷನ್ ತಗೊಳ್ತಾ ಇರುವಾಗ ತಾವು ಮಧ್ಯಪ್ರವೇಶ ಮಾಡೋದು ಸರಿಯಾಗ್ಲಿಕ್ಕಿಲ್ಲ ಅಂತ ಸಿದ್ದರಾಮಯ್ಯನವರು ಸುಮ್ಮನಿದ್ದಾರೆ. ರಿಸಲ್ಟ್ ಬಂದ್ಮೇಲೆ ಮಾತಾಡ್ತಾರೆ. ಮತ್ತೊಮ್ಮೆ ಆನಂದ ಬೈದನಮನೆ ಹಾಗೂ ಪ್ರಶಾಂತ್ ನಾಥ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಆಪ್ತರ ಜೊತೆಗಾದರೂ ಇದ್ರ ಬಗ್ಗೆ ಮಾತಾಡ್ತಾರಂತ ಸಿದ್ದರಾಮಯ್ಯನವರು? ಮುಸ್ಲಿಮರಿಗೆ ಕೊಟ್ಟು ಬಿಡಬೇಕಿತ್ತು ಅಥವಾ ಆಕ್ಷನ್ ಆಗಬಾರ್ದಾಗಿತ್ತು, ಜಮೀರ್ ಮೇಲೆ ಹೆಂಗೆ ಆಕ್ಷನ್ ಆಗುತ್ತೋ ನೋಡ್ತೀನಿ, ಏನಾರು ಒಂದು ಮಾತಾಡ್ತಾರಂತ? ಎಸ್, ಕಳೆದ ಹಲವು ದಿನಗಳಿಂದ ಮುಖ್ಯಮಂತ್ರಿಗಳು ಯಾಕೆ ಮೌನ ಆಗಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಪಕ್ಷದ ಪಡಸಾಲೆಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನ ಕಾರಣ ಆಗಿದೆ. ಒಂದು ಹಂತದಲ್ಲಿ ರಾಜಣ್ಣವರು ನೇರವಾಗಿ ಬೇಸರವನ್ನು ಕೂಡ ಹೊರಹಾಕಿದ್ರು. ತಕ್ಷಣದಲ್ಲಿ ರಾಜಣ್ಣವರನ್ನ ಮನೆ ಕರೆಸ್ಕೊಂಡು ಮುಖ್ಯಮಂತ್ರಿಗಳು ಕೂಡ ಮಾತುಕತೆಯನ್ನು ಮಾಡಿದ್ರು. ಅಂದ್ರೆ ತಮ್ಮ ಆಪ್ತರ ಮೇಲೆ, ತಮ್ಮ ಬೆಂಬಲಿಗರ ಮೇಲೆ ಕ್ರಮ ಆಗ್ತಿದ್ರು ಕೂಡ ಯಾಕೆ ಮುಖ್ಯಮಂತ್ರಿಗಳು ಮೌನವಾಗಿದ್ದಾರೆ ಅನ್ನೋ ಬಗ್ಗೆ ನನಗೆ ಕುತೂಹಲ ಇದೆ ಅಂತಕ್ಕಂಥ ಮಾತನ್ನು ರಾಜಣ್ಣ ಹೇಳಿದ್ರು. ತಕ್ಷಣದಲ್ಲಿ ಅವರನ್ನ ಮನೆ ಕರೆಸ್ಕೊಂಡು ಸದ್ಯಕ್ಕೆ ಸುಮ್ಮನಿರುವಂತಕ್ಕಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಇನ್ನೊಂದು ಕಡೆ ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಎಲ್ಲೊಂದು ಕಡೆ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆ ಕೊಟ್ಟಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಮೌನದಲ್ಲಿದ್ದಾರೆ. ಸೊ ಇದು ಬಹಳ ಪ್ರಮುಖವಾಗಿ ಈ ಎಲ್ಲ ಬೆಳವಣಿಗೆ ಬಗ್ಗೆ ಮುಖ್ಯಮಂತ್ರಿಗಳು KC ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿದಾಗ KC ವೇಣುಗೋಪಾಲ್ ಯಾವುದೇ ರೀತಿಯಾಗಿರತಕ್ಕಂಥ ಸ್ಪಷ್ಟನೆ ಕೊಟ್ಟಿಲ್ಲ. ಯಾಕೆ ಹೈಕಮಾಂಡ್ ಆ ಥರದ ನಿರ್ಧಾರಗಳು ತೆಗೆದುಕೊಳ್ತು, ರಿಸಲ್ಟ್ ಬರುವ ಮುಂಚಿತವಾಗಿ ಇಷ್ಟು ತರಾತುರಿ ತೀರ್ಮಾನಗಳು ತೆಗೆದುಕೊಳ್ಳುವ ಹಿಂದಿರತಕ್ಕಂಥ ವ್ಯಕ್ತಿ ಮತ್ತು ಶಕ್ತಿ ಯಾರ್ದು, ಇವೆಲ್ಲದರ ಬಗ್ಗೆ ಕೂಡ ಸುದೀರ್ಘವಾಗಿರುವ ಚರ್ಚೆಗಳಾಗಿದೆ. ಸುಮಾರು 1 ಗಂಟೆಗಳ ಕಾಲ ಮುಖ್ಯಮಂತ್ರಿಗಳು ಮತ್ತು KC ವೇಣುಗೋಪಾಲ್ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಈ ಸಂದರ್ಭದಲ್ಲಿ ಸದ್ಯಕ್ಕೆ ರಿಸಲ್ಟ್ ಬರೋ ತನಕ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ತೀರ್ಮಾನಕ್ಕೆ ಬರುವುದು ಬೇಡ ಮತ್ತು ಈ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತಕ್ಕಂಥ ಸಲಹೆ ಬಂದಂತ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಇನ್ನೊಂದು ಈ ವಿಚಾರದಲ್ಲಿ ಅಂದ್ರೆ ಎಲ್ಲ ತೀರ್ಮಾನಗಳನ್ನು ಕೂಡ ಹೈಕಮಾಂಡ್ ತೆಗೆದುಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಎಂಟ್ರಿ ಆಗಿದ್ದಾದ್ರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಪರಿಣಾಮಗಳನ್ನು ಉಂಟು ಮಾಡಬಹುದು ಅಂತಕ್ಕಂಥ ಒಂದು ಆತಂಕ ಕೂಡ ಇದೆ. ಆ ಕಾರಣಕ್ಕಾಗಿ ಅವರು ಸದ್ಯಕ್ಕೆ ಈ ಎಲ್ಲ ಗೊಂದಲದಿಂದ ಅಂತರ ಕಾಪಾಡ್ಕೊಳ್ತಕ್ಕಂಥ
ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಇಲ್ಲಿ ನಾವು ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದು ಮುಸ್ಲಿಮರ ಪರವಾಗಿಲ್ಲ ಅಥವಾ ಲಿಂಗಾಯತರ ಪರವಾಗಿಯೂ ಕೂಡ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಎರಡು ಸಮುದಾಯಗಳನ್ನು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ಸದ್ಯಕ್ಕೆ ಇದನ್ನ ಮುಂದೂಡಿಕೆಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಸೂಕ್ತ ಅನ್ನುವ ನಿಲುವಿಗೆ ಸಿದ್ದರಾಮಯ್ಯ ಬಂದಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಶಾಸಕರಿರ್ಬೋದು, ಸಚಿವರುಗಳು ಎಲ್ಲರೂ ಕೂಡ ಆಗಿರ್ತಕ್ಕಂಥ ನಿಲುವುಗಳನ್ನು ಹೊಂದಿದ್ದಾರೆ. ಯಾಕಂದ್ರೆ ಚುನಾವಣೆ ನಡೆದ ಬಳಿಕ ನಡೆದಂತ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಮಿಶ್ರ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಈಶ್ವರ್ ಖಂಡ್ರೆ, ಮಲ್ಲಿಕಾರ್ಜುನ್ ಸೇರಿದಾಗೆ ಲಿಂಗಾಯತ ಸಮುದಾಯಕ್ಕೆ ಸೇರಿರತಕ್ಕಂಥ ಎಲ್ಲ ಸಚಿವರು ಕೂಡ ಕ್ರಮ ತೆಗೆದುಕೊಂಡು ಸರಿ ಅಂತಕ್ಕಂಥ ರೀತಿಯಲ್ಲಿ ಅತ್ಯಂತ ಗಟ್ಟಿಯಾಗಿ ಸಂಪುಟ ಸಭೆಯಲ್ಲಿ ಹೇಳಿದ್ದಾರೆ. ಆದರೆ ಕ್ರಮ ತೆಗೆದುಕೊಂಡ ಒಟ್ಟು ವೇಗದ ಬಗ್ಗೆ ಸಹಜವಾಗಿ ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ ಅವರೆಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಪ್ರಯತ್ನವನ್ನು ಮಾಡಿದ್ರು. ಹಾಗಾಗಿ ಈ ಕ್ರಮ ತೆಗೆದುಕೊಂಡ ಬಗ್ಗೆ ಮತ್ತು ಮುಸ್ಲಿಂ ಸಮುದಾಯದ ಅಭಿಪ್ರಾಯಗಳ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಎರಡೂ ರೀತಿಯಾಗಿರ್ತ ಅಭಿಪ್ರಾಯಗಳು ಬಂದಂತ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿ ತೀರ್ಮಾನಗಳನ್ನು ಅವರು ಪ್ರಕಟ ಮಾಡಿಲ್ಲ. ಆ ಕಾರಣಕ್ಕಾಗಿ ರಿಸಲ್ಟ್ ಆದಮೇಲೆ ತಮ್ಮ ನಿಲುವುಗಳನ್ನು ತಿಳಿಸೋಣ ಅಂತಕ್ಕಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಒಟ್ಟಲ್ಲಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ರಿಸಲ್ಟ್ ಬರುವವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೀರ್ಮಾನಕ್ಕೆ ನಾವು ಬರೋ ಸೂಕ್ತ ಅಲ್ಲ ಅಂತಕ್ಕಂಥದ್ದು ಅವರಿಗೆ ಮನವರಿಕೆ ಆದಂಥ ಕಾರಣಕ್ಕಾಗಿ ಈ ವಿಚಾರದ ಬಗ್ಗೆ ಯಾವುದೇ ನಾಯಕರು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ ಕೇಳಿದಾಗ ಚರ್ಚೆಯ ಸಂದರ್ಭದಲ್ಲಿ ಅಥವಾ ಸಮಾಲೋಚನೆ ಮಾಡುವ ಯಾವುದೇ ಹಂತದಲ್ಲೂ ಕೂಡ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ರಿಯಾಕ್ಷನ್ ನೀಡ್ತಾ ಇಲ್ಲ. ಹಾಗಾಗಿ ವೇಟಿಂಗ್ ಸದ್ಯದ ಮಟ್ಟಿಗೆ ವೇಟ್ ಮಾಡ್ತಾ ಇದ್ದಾರೆ. ಪ್ರಶಾಂತ್, ತಮ್ಮ ಬೆಂಬಲಿಗರನ್ನ ಬೆಂಬಲಿಸಿಕೊಂಡು ಸಿದ್ದರಾಮಯ್ಯನವರು ಮಾತಾಡೋದು ಈಗ ನೇರವಾಗಿ ಹೈಕಮಾಂಡ್ ಜೊತೆ ಕನ್ಫ್ರಂಟೇಷನ್ ಅನ್ನೋ ಲೆಕ್ಕಕ್ಕೆ ಬರಲ್ವಾ? ಅದೇ ಈಗ ಸಿದ್ದರಾಮಯ್ಯನವರು ಯಾಕೆ ಮಾತಾಡ್ತಾರೆ ನೋಡಿ, ಸಿದ್ದರಾಮಯ್ಯನವರು ಈಗ ಯಾವುದೇ ಹೇಳಿಕೆ ಬಹಿರಂಗವಾಗಿ ಕೊಟ್ಟರು, ಅವರು ಮಾಧ್ಯಮಗಳ ಮುಂದೆ ಏನೇ ಒಂದು ಹೇಳಿಕೆ ಕೊಟ್ಟರು ದಾವಣಗೆರೆಯ ಕ್ರಮದ ಬಗ್ಗೆ, ಈಗ ಜಮೀರ್ ಏನು ಹೇಳಿಕೆ ಕೊಟ್ಟರು ಅದನ್ನು ಸಿದ್ದರಾಮಯ್ಯನವ್ರು ಕೊಟ್ಟರೆ ನೀವು ಹೇಳಿದಂತೆ ಅದೊಂದು ರೆಬೆಲ್ ಆಗುತ್ತೆ. ಹೌದು, ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಕ್ಕೆ ರಾಜನೇ ಹೆಂಗೆ ಸೆಡ್ ಹೊಡಿಲಿಕ್ಕೆ ಸಾಧ್ಯ ಆಗುತ್ತೆ? ನಂಬರ್ 1. ನಂಬರ್ 2, ನೋಡಿ ಹೈಕಮಾಂಡ್ ಕೂಡ ಏನು ಮಾಡ್ತಾ ಇದೆ, ಸಿದ್ದರಾಮಯ್ಯನವರು ಮಾತನಾಡದೆ ಜಮೀರ್ ಅಹ್ಮದ್ ಖಾನ್ರಿಗೆ ನೋಟಿಸ್ ಕೂಡ ಕೊಡಲಾರದ ಬಟ್ಟಿಗೆ ಹೈಕಮಾಂಡ್ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಮತ್ತೊಂದು ಬಣ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಇಷ್ಟು ಸಿಟ್ಟಾಗಿದ್ರು ಅಂದರೆ ಅವ್ರು ಜಮೀರ್ಗೂ ಕೂಡ ಒಂದು ನೋಟಿಸ್ ಕೊಡಬೇಕು ಅನ್ನುವ ಆತುರತೆಯಲ್ಲಿದ್ದರು. ಹೌದು. ಬಟ್ ಸಿದ್ದರಾಮಯ್ಯ ಯಾವಾಗಲೂ ಕೂಡ ಯುದ್ಧ ನಡೆದಾಗ ಮೊದಲಿಗೆ ಸಣ್ಣ ಕೋಳಿಗಳು, ಕುರಿಗಳು ಇವರನ್ನೇ ಬಲಿ ಕೊಡಲಾಗುತ್ತೆ. ಸೊ ಜಬ್ಬಾರ್ ಮತ್ತು ನಜೀರ್ ಅದಕ್ಕೆ ಬಲಿ ಆದರು. ಹೌದು. ಜಮೀರನ್ನೇನಾದರೂ ಬಲಿ ಕೊಡ್ಲಿಕ್ಕೆ ಹೋದರೆ ಕಾಂಗ್ರೆಸ್ನಲ್ಲಿ ಒಂದು ತಲ್ಲಣ ಆಗುತ್ತೆ, ಮುಸ್ಲಿಂ ವೋಟ್ನಲ್ಲಿ ದೊಡ್ಡ ಮಟ್ಟದ ಸಂಚಲನ ಆಗುತ್ತೆ ಅನ್ನೋದು ಹೈಕಮಾಂಡ್ಗೂ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೂ ಕೂಡ ಗೊತ್ತಿದೆ. ಎರಡನೇದು, ಸಿದ್ದರಾಮಯ್ಯನವರು ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ಏನೇ ಮಾತನಾಡಿದರೂ ಕೂಡ ಇಟ್ ವಿಲ್ ಬಿ ಕನ್ಸ್ಟಿಟ್ಯೂಡ್ ಆಸ್ ಎ ರೆಬೆಲ್ ಅಗೇನ್ಸ್ಟ್ ಕಾಂಗ್ರೆಸ್ ಹೈಕಮಾಂಡ್. ಅದನ್ನು ಯಾಕೆ ಮಾಡ್ಲಿಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯನವರು? ಈಗ ನನಗನ್ಸುತ್ತೆ ಅವರು ಯಾವುದೇ ಹೇಳಿಕೆಗಳನ್ನು, ರಾಜಣ್ಣ ಅವ್ರ ಹೇಳಿಕೆ ಕೊಡೋದು ಬೇರೆ, ಜಮೀರ್ ಹೇಳಿಕೆ ಕೊಡೋದು ಬೇರೆ, ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಡೋದು ಬೇರೆ. ಆದರೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟರೆ ಅದು ವಿಪರೀತ ಹಂತಕ್ಕೆ ಹೋಗುತ್ತೆ. ಮತ್ತು ಇವತ್ತಿನ ಸ್ಥಿತಿಯಲ್ಲಿ ಹೈಕಮಾಂಡ್ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದೆ ನೋಡಿ, ಬರೀ ನೀವು ಎರಡು ಬಣಗಳ ತಿಕ್ಕಾಟಗಳು ನೋಡಿ. ಡಿ ಕೆ ಶಿವಕುಮಾರ್ಗೆ ತೃಪ್ತಿ ಹೆಂಗೆ ಪಡಿಸುತ್ತೆ ಹೈಕಮಾಂಡ್ ಅಂತಂದರೆ, ಇವರು ನಿಮ್ಮ ಗೋವಿಂದರಾಜರ ರಾಜೀನಾಮೆ ತೆಗೆದುಕೊಳ್ತು, ರಾಜಣ್ಣ ರಾಜೀನಾಮೆಯನ್ನು ತೆಗೆದುಕೊಳ್ತು, ಇಲ್ಲಿ ಜಬ್ಬಾರ್ ರಾಜೀನಾಮೆಯನ್ನು ತೆಗೆದುಕೊಳ್ತು, ನಜೀರ್ ರಾಜೀನಾಮೆಯನ್ನು ತೆಗೆದುಕೊಳ್ತು. ಡಿ ಕೆ ಶಿವಕುಮಾರ್ ಫೈಲ್ ಬಿಲ್ಡ್ ಮಾಡಿಕೊಟ್ರು ಹೈಕಮಾಂಡ್ಗೆ. ಹೌದು. ಎರಡನೇ ಕಡೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಎಷ್ಟೇ ಹೋಗಿ ನಾಯಕತ್ವ ಬದಲಾವಣೆ ಅಂದರೆ ಒಂದು ಸೊಪ್ಪು ಹಾಕೋಲ್ಲ ಹೈಕಮಾಂಡ್. ಸೊ ಇದು ಒಟ್ಟಾರೆ ಹೈಕಮಾಂಡ್ನ ಆಟ ಹೇಗಂತಂದರೆ, ಒಂದು ಕಡೆ ಡಿ ಕೆ ಶಿವಕುಮಾರನ್ನ ಬೇರೆ ರೀತಿ ಖುಷಿ ಪಡಿಸೋದು, ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರನ್ನ ಕೂಡ ಖುಷಿ ಪಡಿಸೋದು, ಸದ್ಯದ ಮಟ್ಟಿಗೆ ನಡ್ಕೊಂಡು ಹೋಗ್ಲಪ್ಪ ಅಂತ. ಬಟ್ ನನಗನ್ಸುತ್ತೆ ದಾವಣಗೆರೆಯ ಸಂಕಟ ಏನಿತ್ತಲ್ವ, ಅದು ಇಷ್ಟು ಫ್ಲೇರಪ್ ಆಗತ್ತೆ ಅಂತಕ್ಕಂಥದ್ದು ಅರ್ಥ ಆಗಲಿಲ್ವೋ, ಅಥವಾ ಫ್ಲೇರಪ್ ಆದರೆ ಆಗಲಿ ಬಿಡು, ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಇದು ಆಗಲೇಬೇಕಾಗಿದ್ದ ಸಂಗತಿ ಅನ್ನುವ ಕಾರಣಕ್ಕೋಸ್ಕರ ಎಲ್ಲರೂ ಸುಮ್ಮನೆ ಕೂತ್ರು. ದಟ್ ಈಸ್ ವೆರಿ ಕ್ಯೂರಿಯಸ್. ನನಗನ್ಸುತ್ತೆ ಅದು ಮೇನ್ ಹಾಕಕ್ಕೆ ಸ್ಪಷ್ಟ ಆಗುತ್ತೆ. ಗೆಲುವು ಮತ್ತು ಸೋಲು ಕರ್ನಾಟಕದ ಕಾಂಗ್ರೆಸ್ನ ತಲ್ಲಣ ಸಂಚಲನಗಳ ವ್ಯಾಪ್ತಿ ಅಥವಾ ಅದರ ವಿಸ್ತಾರವನ್ನು ಸ್ಪಷ್ಟವಾಗಿ ಹೇಳುತ್ತೆ. ಬ್ರೇಕ್ನ ನಂತರ ಮತ್ತೆ ಪ್ರೀತಮ್ ಗೌಡರು ಮಾತಾಡಿದ್ದಾರೆ. ಬಿಜೆಪಿಯ ಸುದ್ದಿಗೆ ಬರ್ತಾ ಇದ್ದೀವಿ. ಪ್ರೀತಮ್ ಗೌಡ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಆವಾಗ ನಡೀತಾ ಇರುತ್ತೆ. ಇತ್ತೀಚೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಮೈತ್ರಿ ಅಷ್ಟೇ, ಸಿದ್ಧಾಂತದಲ್ಲಿ ರಾಜಿ ಇಲ್ಲ ಅಂದಿದ್ರು. ನಿಖಿಲ್ ಕುಮಾರಸ್ವಾಮಿಗೆ ಆಲ್ ದ ಬೆಸ್ಟ್ ಅಂದ್ರು ಪ್ರೀತಮ್ ಗೌಡ.
ಕುಮಾರಸ್ವಾಮಿ ಸಿಎಂ ಆಗ್ತಾರೆ, ಕುಮಾರಸ್ವಾಮಿ ಸಿಎಂ ಆಗ್ತಾರೆ ಅಂತ JDS ನಾಯಕರುಗಳು ಹೇಳ್ತಾನೆ ಇರ್ತಾರೆ. ಅದಕ್ಕೆ ಪ್ರೀತಮ್ ಗೌಡ್ರು ಹೇಳಿದ್ರು NDA ಸಿಎಂ ಆಗ್ತಾರೆ. ಫಡ್ನವೀಸ್ ಸಾಮ್ರಾಟ್ ಚೌಧರಿ ರೀತಿಯಲ್ಲಿ ಆವತ್ತಿನ ದಿನದಲ್ಲಿ ತೀರ್ಮಾನ ಆಗುತ್ತೆ ಅಂದ್ರು. ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ NDA ಅಭ್ಯರ್ಥಿ ನಾನೇ, ಯಾರಿಗೇನು ಅನುಮಾನ ಇದೆಯಾ ಅಂತಾನು ಕೇಳೋದು. ಹೇಳಿರೋಂಥದ್ದು ಬಹುಶಃ ಸರಿ ಇದೆ, ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಅವ್ರದ್ದೇನಿದೆ ಸಿದ್ಧಾಂತ ಅದ್ರ ಪ್ರಕಾರ ಮಾಡ್ತಾರೆ. ನಮ್ಮ ಸಿದ್ಧಾಂತದ ಪ್ರಕಾರ ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿರೋಂಥ ಮತದಾರರು ನಮ್ಮ ಜೊತೆ ಇರ್ತಾರೆ, ಅವ್ರ ಸಿದ್ಧಾಂತ ಒಪ್ಪಿರೋಂಥ ಅವ್ರ ಜೊತೆ ಇರ್ತಾರೆ. ಒಳ್ಳೇದಾಗಲಿ ಅವ್ರಿಗೆ, ಇನ್ನೇನು ಹೇಳ್ಬೋದು ನಾವು. ಪ್ರಶ್ನೆ ಸರಿ ಇದೆ, ವ್ಯಕ್ತಿ ತಪ್ಪಿದೆ. JDS ನಾಯಕರುಗಳಿಗೆ ಕೇಳಿ, ಅವ್ರಿಗೆ ಕೇಂದ್ರದಲ್ಲಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ ಕುಮಾರಣ್ಣವರು, ನಮ್ಮ NDA ನಾಯಕರು. ಅವ್ರು ಅದಕ್ಕೆ ಒಪ್ತಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಬಹುಶಃ ಯುವಕರಿದ್ದಾರೆ ಅಲ್ಲ ಇರ್ಬೋದು. NDA ನೇತೃತ್ವದಲ್ಲಿ CM ಆಗೇ ಆಗ್ತಾರೆ. ಯಾರು CM ಆಗ್ತಾರೆ ಅನ್ನೋಂಥದ್ದು ಅವತ್ತಿನ ದಿನ ತೀರ್ಮಾನ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಆದ ರೀತಿಯಲ್ಲಿ, ಬಿಹಾರದಲ್ಲಿ ಸಾಮ್ರಾಟ್ ಚೌಧರಿ ಅವರು ಆದ ರೀತಿಯಲ್ಲಿ, ಕರ್ನಾಟಕದಲ್ಲೂ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ. ಕಾದ್ ನೋಡೋಣ. ನಿಖಿಲ್ ಅವರು ಯುವಕರಿದ್ದಾರೆ, ಅವರು ಅವ್ರ ಪಕ್ಷದ ಸಿದ್ಧಾಂತದ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಒಳ್ಳೆಯದು. ಥ್ಯಾಂಕ್ ಯು. ಯಾರ್ದು ಅನುಮಾನ ಇದೆಯಾ? ನೀವೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.